ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಲಗ್ನಾಧಿಪತಿಯ ಮಹತ್ವ, ಲಗ್ನಾಧಿಪತಿ ಯಾವ್ಯಾವ ಭಾವದಲ್ಲಿ ಇದ್ದರೆ ಯಾವ ರೀತಿಯ ರಿಸಲ್ಟ್ ಅನ್ನ ಕೊಡಬಲ್ಲ, ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ ಬಹಳ ಫೇವರಬಲ್ ಆಗುತ್ತೆ. ಜಾತಕದಲ್ಲಿ ಲಗ್ನಾಧಿಪತಿಗೆ ಬಹಳ ವಿಶೇಷತೆ ಇದೆ. ಲಗ್ನ ಅಂದ್ರೇನು? ತನುಸ್ಥಾನ. ಟೋಟಲ್ ನೋಡ್ಲಿಕ್ಕೆ ಹೋದ್ರೆ ನಾವು ನಮ್ಮ ಬಾಡಿ ಸ್ಟ್ರಕ್ಚರ್ ಅದರಲ್ಲಿ ಮೂರು ಕೂಡ ಇದೆ: ಬಾಡಿ, ಸೋಲ್, ಮೈಂಡ್. ಅಂದ್ರೆ ನಿಮ್ಮ ಮನಸ್ಸು, ನಿಮ್ಮ ಆತ್ಮ, ನಿಮ್ಮ ದೇಹ, ಅದು ಮೂರು ಕೂಡ ಕೂಡಿ ಲಗ್ನ. ಈ ಲಗ್ನದ ಅಧಿಪತಿ ಯಾರಿರ್ತಾನೋ ಅವನು ಬಹಳ ಸ್ಟ್ರಾಂಗ್ ಆಗಿರ್ಬೇಕು ಯಾವತ್ತಿದ್ರು ಕೂಡ. ಯಾವಾಗ ಲಗ್ನಾಧಿಪತಿ ಸ್ಟ್ರಾಂಗ್ ಇರ್ತಾನೆ, ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ನೀವು ಲೈಫ್ ಅಲ್ಲಿ ಜಯ ಗಳಿಸ್ಲಿಕ್ಕೆ ಸುಲಭ ಆಗುತ್ತೆ. ನೀವು ಎಂತಹ ಒಂದು ಸಿಚುವೇಶನ್ ಕೂಡ, ಎಂತಹ ಒಂದು ಪರಿಸ್ಥಿತಿಯನ್ನು ಕೂಡ ಎದುರಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಲಗ್ನಾಧಿಪತಿ ಏನಾದ್ರೂ ವೀಕ್ ಆಗಿದ್ದಾಗ ಮೇ ಬಿ ಏನಾಗುತ್ತೆ, ನಿಮ್ಗೆ ನಿಮ್ಮ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ, ಚಾಲೆಂಜಿಂಗ್ ಪೀರಿಯಡ್ಸ್ ಗಳನ್ನ ಎದುರಿಸಲಿಕ್ಕೆ ನಿಮ್ಗೆ ತುಂಬಾನೇ ಕಷ್ಟ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ನಿಮ್ಮ ಲಗ್ನದಲ್ಲಿ ಯಾವುದೇ ರಾಶಿ ಬಂದಿರಬಹುದು, 12 ರಾಶಿಗಳಲ್ಲಿ ಯಾವುದೇ ರಾಶಿ ಲಗ್ನದಲ್ಲಿ ಫಾಲ್ ಆಗಿರ್ಬೋದು. ಅದರ ಅಧಿಪತಿ ಯಾರಿರ್ತಾನೋ ಅವನು. ಈಗ ಮೇಷ ಲಗ್ನ ಅಂದಾಗ ಮಂಗಳನ ಆಧಿಪತ್ಯ, ಕುಜನ ಆಧಿಪತ್ಯ. ವೃಷಭ ಅಂದಾಗ ಶುಕ್ರನ ಆಧಿಪತ್ಯ. ಮಿಥುನ ಲಗ್ನ ಅಂದಾಗ ಬುಧನ ಆಧಿಪತ್ಯ. ಕರ್ಕಾಟಕ ಲಗ್ನ ಅಂದಾಗ ಚಂದ್ರನ ಆಧಿಪತ್ಯ. ಸಿಂಹ ಲಗ್ನ ಅಂದಾಗ ಸೂರ್ಯನ ಆಧಿಪತ್ಯ. ಕನ್ಯಾ ಲಗ್ನ ಅಂದಾಗ ಬುಧನ ಆಧಿಪತ್ಯ. ತುಲಾ ಲಗ್ನ ಅಂದಾಗ ಶುಕ್ರನ ಆಧಿಪತ್ಯ. ವೃಶ್ಚಿಕ ಲಗ್ನ ಅಂದಾಗ ಕುಜನ ಆಧಿಪತ್ಯ. ಆನಂತರ ಧನು ಲಗ್ನ ಅಂದಾಗ ಗುರುವಿನ ಆಧಿಪತ್ಯ. ಆನಂತರ ಮಕರ ಲಗ್ನ ಅಂದಾಗ ಶನಿ ಆಧಿಪತ್ಯ. ಕುಂಭ ಲಗ್ನ ಅಂದಾಗ ಶನಿ ಆಧಿಪತ್ಯ. ಮೀನ ಲಗ್ನ ಅಂದಾಗ ಗುರುವಿನ ಆಧಿಪತ್ಯ. ಯಾರು ಕೂಡ ಇರ್ಲಿ ಪರವಾಗಿಲ್ಲ, ಯಾವುದೇ ಲಗ್ನ. ನಾನು ಭಾವಗಳಲ್ಲಿ ಮಾತ್ರ ಮಾತಾಡ್ತೇನೆ. ಭಾವಗಳಲ್ಲಿ ಏನೆಲ್ಲ ಇದೆ, ಮೊದಲನೆಯ ಭಾವ ಅಂದ್ರೆ ಲಗ್ನ ಭಾವ, ಅದನ್ನ ತನುಸ್ಥಾನ ಅಂತ ಕರಿತೇವೆ. ಅಲ್ಲಿಂದ ಎರಡನೇ ಮನೆ ಲೆಕ್ಕ ಮಾಡಿದಾಗ ಅಲ್ಲಿಂದ ಎರಡನೇ ಮನೆ, ಅದನ್ನ ಧನಸ್ಥಾನ, ವಾಣಿಸ್ಥಾನ, ಕುಟುಂಬ ಸ್ಥಾನ ಅಂತ ಕರಿತೇವೆ. ಅಲ್ಲಿಂದ ಮೂರನೇ ಮನೆ ಲಗ್ನದಿಂದ ಲೆಕ್ಕ ಮಾಡಿ ಥರ್ಡ್ ಹೌಸ್, ಅದನ್ನ ನಾವು ಪರಾಕ್ರಮ ಅಂತ ಕರಿತೇವೆ. ನಮ್ಮ ಒಡ ಹುಟ್ಟಿದವರು ಪರಾಕ್ರಮ, ನಮ್ಮ ಸರೌಂಡಿಂಗ್ಸ್, ಮತ್ತೆ ನಮ್ಮ ಪ್ರಯಾಣ, ನಮ್ಮ ಕಾನ್ಶಿಯಸ್ ಮೈಂಡ್. ಓಕೆ. ಆ ನಂತರ ಲಗ್ನದಿಂದ ಫೋರ್ತ್ ಹೌಸ್, ಲಗ್ನದಿಂದ ನಾಲ್ಕನೇ ಮನೆ ಏನಿದೆ ಅದು ಬಂದು ನಮ್ಮ ಸುಖ ಸ್ಥಾನ, ನಮ್ಮ ಭೂಮಿ, ವಾಹನ, ತಾಯಿ, ಸುಖ, ಇದೆಲ್ಲವೂ ಕೂಡ. ಲಗ್ನದಿಂದ ಐದನೇ ಮನೆ ಏನುಂಟು ಅದು ನಮ್ಮ ಬುದ್ಧಿ, ಅದು ನಮ್ಮ ವಿದ್ಯೆ, ಅದು ನಮ್ಮ ಫ್ರೆಂಡ್ಸ್ ಲೆವೆಲ್, ನಮ್ಮ ಪ್ರೀತಿ ಪ್ರೇಮ, ನಮ್ಮ ಸೊಲ್ಯೂಷನ್ಸ್, ಮತ್ತೆ ನಮ್ಮ ಇಷ್ಟ ದೇವರು ಏನೇ ಇದ್ರು ಕೂಡ ಐದನೇ ಮನೆ. ಆರನೇ ಮನೆ ಬಂದು ಲಗ್ನದಿಂದ ಆರನೇ ಮನೆ, ಸಿಕ್ಸ್ತ್ ಹೌಸ್. ನ್ಯಾಚುರಲ್ ಆಗಿ ಅಲ್ಲಿ ಕನ್ಯಾ ರಾಶಿ ಇರುತ್ತೆ. ರೋಗ, ಋಣ, ರಿಪು, ಸೇವೆ ಎಲ್ಲವೂ ಕೂಡ ನಿಮ್ಮ ಆರನೇ ಮನೆ. ಏಳನೇ ಮನೆ ಬಂದು ಕಳತ್ರ, ನಿಮ್ಮ ಪಾರ್ಟ್ನರ್, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ನಿಮ್ಮ ಲವ್ ಪಾರ್ಟ್ನರ್, ನಿಮ್ಮ ಆ ಜೀವನದ ಪಾರ್ಟ್ನರ್ ಅಂದ್ರೆ ಜೀವನ ಸಂಗಾತಿ, ಯಾರೇ ಇದ್ರು ಕೂಡ ಸ್ಪೌಸ್ ಅಂತ ಕರಿಬಹುದು, ಅದು ಬಂದು ನಿಮ್ಮ ಸೆವೆಂತ್ ಹೌಸ್. ಎಂಟನೇ ಮನೆ ಬಂದು ರಹಸ್ಯ ವಿದ್ಯೆಗಳು ಜೊತೆಗೆ ಆಯುಷ್ಯ, ಅದು ಎಂಟನೇ ಮನೆಗೆ ಸಂಬಂಧಪಟ್ಟಂತೆ. ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಅದೆಲ್ಲವೂ ಕೂಡ ಎಂಟನೇ ಮನೆಗೆ ಸಂಬಂಧಪಟ್ಟಿದೆ. ಉದ್ದ ಲೀಸ್ಟ್ ಇದೆ ಅದರದ್ದು, ಬಟ್ ಶಾರ್ಟ್ ಆಗಿ ಅದನ್ನ ಆಯುಷ್ಯ ಸ್ಥಾನ ಅಂತ ಇಟ್ಕೊಳ್ಳಿ. ಒಂಬತ್ತನೇ ಮನೆ ಧರ್ಮ, ನಿಮ್ಮ ತಂದೆ, ಗುರುಗಳು, ಹೈಯರ್ ಎಜುಕೇಶನ್, ನಿಮ್ಮ ವಿದೇಶ ಪ್ರಯಾಣ, ಧರ್ಮ ಮತ್ತೆ ಎಥಿಕ್ಸ್ ಮತ್ತೆ ಪ್ರಿನ್ಸಿಪಲ್ಸ್ ಮತ್ತೆ ಅಭಿವೃದ್ಧಿ ಎಲ್ಲವೂ ಕೂಡ. ಫಾರ್ಚುನರ್ ರಾಶಿ ಅದು ಯಾವುದು? ಧನು ರಾಶಿ, ಅದು ಒಂಬತ್ತನೇ ಮನೆ, ಧರ್ಮ ಅಂತಲೇ ಕರೀತೇವೆ. ಹತ್ತನೇ ಮನೆ ಬಂದು ಕರ್ಮ, ನಾವು ಮಾಡುವ ಕೆಲಸ. ಹನ್ನೊಂದನೇ ಮನೆ ಬಂದು ಆಯ, ನಮ್ಗೆ ಬರುವಂತ ಲಾಭ. ಹನ್ನೆರಡನೇ ಮನೆ ಬಂದು ವ್ಯಯ, ನಾವು ಮಾಡುವಂತ ಖರ್ಚು. ಓಕೆ. ಹಾಗಾದ್ರೆ ಈ ಲಗ್ನಾಧಿಪತಿ ಇಂತೆಂಥ ಭಾವಗಳಲ್ಲಿ ಬಂದಾಗ ಇಂತಿಂತ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ. ಓಕೆ. ಹಾಗಾದ್ರೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಇಲ್ಲಿ ನಾನು ಹೇಳ್ತಾ ಇರುವಂತದ್ದೇ ಫೈನಲ್ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಲಗ್ನಾಧಿಪತಿಗೆ ಅಥವಾ ಲಗ್ನಕ್ಕೆ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಬಂದಾಗ, ಕೆಟ್ಟ ಗ್ರಹಗಳ ತೊಂದರೆಗಳು ಬಂದಾಗ, ಅಥವಾ ಶತ್ರು ಗ್ರಹಗಳ ಸಮಸ್ಯೆ ಬಂದಾಗ ಲಗ್ನಾಧಿಪತಿಯ ವಿಚಾರದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ. ಅವಾಗ ನಾನು ಏನು ಫಲಾಫಲಗಳನ್ನು ಹೇಳ್ತೇನೆ ಅಲ್ಲಿ ಮೇ ಬಿ ವ್ಯತ್ಯಯಗಳು ಉಂಟಾಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರಿಂದ ಇದು ಫೈನಲ್ ಅಂತೂ ಖಂಡಿತ ಅಲ್ಲ. ನಿಮ್ ಜಾತಕನೇ ಫೈನಲ್, ಅದರಲ್ಲಿ ನಡೆಯುವ ದಶಾಭುಕ್ತಿ ಲಗ್ನಾಧಿಪತಿಯ ಪೊಸಿಷನ್ ಫೈನಲ್ ಆಗಿರುತ್ತೆ. ಓಕೆ. ಇಲ್ಲಾಂದ್ರೆ ಏನಾಗುತ್ತೆ, ತುಂಬಾ ಜನ ಒಂದು ಬುದ್ಧಿ ಹೇಳ್ತಾರೆ ಅಲ್ಲಿ ನನಗೆ, ಅಲ್ವಾ, ಲಗ್ನದ ಅಲ್ಲಿದ್ರೆ ಹೀಗಾಗುತ್ತೆ, ಇಲ್ಲಿದ್ರೆ ಹೀಗಾಗಿ. ನಾನ್ ನಿಮ್ಮ ಹತ್ರ ಅದನ್ನ ಕೇಳಿಸ್ಕೊಂಡಿಲ್ಲ. ಓಕೆ. ನನ್ಗೆ ಗುರುಗಳಿದ್ದಾರೆ ನನ್ನ ಬಗ್ಗೆ ತಿಳಿ ಹೇಳಲಿಕ್ಕೆ ಅಥವಾ ನನ್ನನ್ನ ತಿದ್ಲಿಕ್ಕೆ, ಅಲ್ವಾ. ನಾನು ಯಾರ ಹತ್ರ ಕೂಡ ಕೇಳಿಸ್ಕೊಳ್ಳುವಂಥದ್ದು ನಮ್ಗಂತೂ ಇಲ್ಲಿ ಬೇಕಾಗಿಲ್ಲ. ಯಾಕಂದ್ರೆ ಇದು ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇದ್ದೇನೆ, ಸಂಪೂರ್ಣ ಕೋರ್ಸ್ ಮಾಡಿಸ್ತಾ ಇಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು, ತುಂಬಾ ಚೆನ್ನಾಗಿರ್ತದೆ. ಮೊದಲನೇದಾಗಿ ಬಂದ್ಬೇಡ,
ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾನೆ, ಏನಾಗುತ್ತೆ? ಸೊ ನೀವು ಸೆಲ್ಫ್ ಕಾನ್ಸಂಟ್ರೇಷನ್ ತುಂಬಾನೇ ಮಾಡ್ತೀರಾ, ನಿಮ್ಮನ್ನು ನೀವೇ ಬೆಳೆಸ್ಕೊಳ್ಳಿಕ್ಕೆ ನೋಡ್ತೀರಾ, ನಿಮ್ಮನ್ನು ನೀವೇ ತಿದ್ದಿ ತೀಡ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಶರೀರವನ್ನ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬಹಳ ದೊಡ್ಡ ಮಟ್ಟಿಗೆ ಪ್ರಯತ್ನ ಅಂತೂ 100% ಮಾಡ್ತೀರಾ. ಸೊ ಅದು ಮಾಡ್ಬೇಕು ಕೂಡ, ಅದರಲ್ಲಿ ಸಮಸ್ಯೆ ಅಂತೂ ಖಂಡಿತ ಅಲ್ಲ, ಖಂಡಿತ ಅದನ್ನ ಮಾಡ್ತೀರಾ. ಒಟ್ಟಾರೆ ನೋಡಿಕ್ ಹೋದ್ರೆ ಒಂದು ಲೆಕ್ಕಕ್ಕೆ ಸೆಲ್ಫಿಶ್ ಅಂತ ಕೂಡ ಕರಿಬಹುದು ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ. ಯಾಕಂದ್ರೆ ಕಾನ್ಸಂಟ್ರೇಷನ್ ಎಲ್ಲಿ ಬಂತು? ನಿಮ್ಮ ದೇಹದ ಮೇಲೆ ಬಂತು, ಖುದ್ದು ನಿಮ್ಮ ಮೇಲೆ ಬಂತು, ನಿಮ್ಮನ್ನ ನೀವೇ ಸರಿ ಮಾಡ್ಕೊಳ್ಳುವುದೇ ಬಂತು, ಅಥವಾ ನಿಮ್ಮನ್ನ ನೀವೇ ಸುಂದರವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದೇ ಬಂತು. ಒಟ್ಟಾರೆ ನೀವು ಎಲ್ಲೋ ಅಂದ್ರೆ ಆಕರ್ಷಣೆ ಕೇಂದ್ರ ಬಿಂದು ಆಗ್ಬೇಕು, ಆ ರೀತಿ ನೀವು ಪ್ರಯತ್ನ ಮಾಡುವುದೇ ಬಂತು. ಓಕೆ, ಇದು ಲಗ್ನಾಧಿಪತಿ ಲಗ್ನದಲ್ಲಿ ಇದ್ದಾಗ ಆಗುವಂತಹ ವಿಶೇಷತೆಗಳು. ಆನಂತರ ಏನಾಗುತ್ತೆ? ನೀವು ಅಪೋಸಿಟ್ ಸೆಕ್ಸ್ ಬಗ್ಗೆ ತುಂಬಾನೇ ಅಟ್ರಾಕ್ಟಿವ್ ಆಗಿ ಬಿಡ್ತೀರಾ, ಆಕರ್ಷಿತರಾಗಿ ಬಿಡ್ತೀರಾ. ಅಂದ್ರೆ ನಿಮ್ಗೆ ಯಾರಾದ್ರೂ ಪಾರ್ಟ್ನರ್ ಬೇಕು, ಆ ಪಾರ್ಟ್ನರ್ ಜೊತೆಗೆ ಇರಬೇಕು, ಪಾರ್ಟ್ನರ್ನ ಹೊಂದಿಕೊಳ್ಬೇಕು ಅನ್ನೋ ತೀವ್ರ ಇಚ್ಛೆ ನಿಮ್ಮಲ್ಲಿ ಬರುತ್ತೆ, ಒಂದು ವಯಸ್ಸು ಬಂದ ಹಾಗೇನೆ. ಸೊ ಖಂಡಿತ ಮದುವೆ ಆದ ನಂತರ ಒಂದು ಒಳ್ಳೆ ಫಲಗಳನ್ನ ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗ್ಬೋದು ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ. ಅರ್ಥ ಮಾಡ್ಕೊಳ್ಳಿ. ಇನ್ನು ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ಥಾಟ್ಸ್ ಏನ್ ಬರುತ್ತೆ? ಬಿಸ್ನೆಸ್ ಮಾಡ್ಬೇಕಂತ, ಬಿಸ್ನೆಸ್ ಮಾಡಿ ಇವತ್ತಲ್ಲ ನಾಳೆ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಮಾಡಿ ಬಿಸ್ನೆಸ್, ಈ ಥಾಟ್ಸ್ ನಿಮ್ಮಲ್ಲಿ ಇರುತ್ತೆ. ಅದಕ್ಕೆಲ್ಲ ಒಂದು ಸಮಯ ಒದಗಿ ಬರುತ್ತೆ ನಿಮ್ಮ ಮದುವೆಯ ನಂತರ, ಆಫ್ಟರ್ ಮ್ಯಾರೇಜ್. ಅದು ಪರವಾಗಿಲ್ಲ, ಆ ಮೂಮೆಂಟ್ ಅಲ್ಲಿ ನೀವು ಬಿಸ್ನೆಸ್ ಕೂಡ ಮಾಡ್ಕೊಳ್ಬಹುದು, ವಿದೇಶ ಪ್ರಯಾಣ ಮಾಡ್ಬೋದು, ಟ್ರಾವೆಲಿಂಗ್ ಮಾಡ್ಬೋದು, ಬೇರೆ ಕಡೆಗೆ ಹೋಗ್ಬೋದು, ನೀವೇ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡಿ ನೀವೇನ್ ಬೇಕಾದ್ರೂ ಮಾಡಿ. ಒಟ್ಟಾರೆ ಮದುವೆ ಅಂತೂ ಆಗ್ಲೇಬೇಕಾದಂತ ಅನಿವಾರ್ಯತೆ ಉಂಟು. ಹಾಗಾದ್ರೆ ಈಗ ಗೊತ್ತಾಯ್ತು ಲಗ್ನಾಧಿಪತಿ ಲಗ್ನದಲ್ಲಿ ಇದ್ದಾಗ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಆತ ಕ್ರಿಯೇಟ್ ಮಾಡ್ತಾನೆ. ನೆಕ್ಸ್ಟ್ ಬಂದ್ಬೇಡ, ಲಗ್ನಾಧಿಪತಿ ಸೆಕೆಂಡ್ ಹೌಸ್ ಅಲ್ಲಿ ಇದ್ದಾಗ, ಎರಡನೇ ಮನೆಯಲ್ಲಿ ಲಗ್ನಾಧಿಪತಿ ಬಂದ್ಬಿಟ್ಟು ನಿಮ್ಮ ಲಗ್ನಾಧಿಪತಿ ಸೆಕೆಂಡ್ ಹೌಸ್ ಅಲ್ಲಿ ಬಂದ, ಸೊ ಏನ್ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ನೋಡಿ. ಸೆಕೆಂಡ್ ಹೌಸ್ ಬಂದು ನಿಮ್ಮ ಕುಟುಂಬ ಮತ್ತೆ ವಾಣಿಸ್ಥಾನ ಮತ್ತೆ ನಿಮ್ಮ ಧನಸ್ಥಾನ. ಹಾಗಾದ್ರೆ ನಿಮ್ಮ ಹಣಕಾಸಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೀರಂತಾಯ್ತು. ಕುಟುಂಬದ ಜೊತೆ ಇರ್ಲಿಕ್ಕೆ ನೀವು ತುಂಬಾನೇ ಇಷ್ಟಪಡ್ತೀರಿ ಅಂತ ಒಂದು ಇಂಡಿಕೇಶನ್. ಕುಟುಂಬವನ್ನ ಬಿಡ್ಲಿಕ್ಕಿಲ್ಲ, ಕುಟುಂಬದ ಜೊತೆಗೆ ಇರ್ತೀರ. ಈಗ ಕುಟುಂಬ ಅಂದ್ರೆ ಏನು? ಈಗ ಕುಟುಂಬ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಕುಟುಂಬ ಅಲ್ವಾ, ಬೇರೆ ಯಾವ್ದು ಕೂಡ ಇರುವುದಿಲ್ಲ. ಆದ್ರೂ ಕೂಡ ನೀವು ಕುಟುಂಬದ ಜೊತೆ ಇರ್ಲಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡಿಯೇ ಮಾಡ್ತೀರ. ದುಡ್ಡು ಮಾಡ್ಬೇಕು, ಹಣ ಮಾಡ್ಬೇಕು, ಇವತ್ತಲ್ಲ ನಾಳೆ ದೊಡ್ಡ ಮಟ್ಟಿಗೆ ಬೆಳಿಬೇಕೆನ್ನುವ ತೀವ್ರ ಇಚ್ಛೆ, ದುಡ್ಡನ್ನ ಸಂಗ್ರಹಣೆ ಮಾಡ್ಬೇಕೆನ್ನುವ ತೀವ್ರ ಇಚ್ಛೆ ನಿಮ್ಮಲ್ಲಿ ಇರ್ತದೆ. ತಪ್ಪಂತೂ ಖಂಡಿತ ಅಲ್ಲಪ್ಪ. ನಿಮ್ಗೆ ನಿಮ್ಮ ಡೆಸ್ಟಿನಿ ಅಲ್ಲಿನೇ ಉಂಟು ಅಂತಾದಾಗ ನೀವು ಅದನ್ನ ಮಾಡ್ಲೇಬೇಕಾದಂತಹ ಅನಿವಾರ್ಯತೆ ಖಂಡಿತ. ದುಡ್ಡಿಗೆ ಬೇಕಾಗಿ ನೀವು ಪ್ರಯತ್ನ ಅಂತೂ ಮಾಡ್ಲೇಬಹುದು, ಪರವಾಗಿಲ್ಲ. ಆದ್ರೂ ಕೂಡ ನಾನು ಹೇಳ್ತೀನಿ, ಲೈಫಲ್ಲಿ ತುಂಬಾನೇ ಫ್ಲಕ್ಚುಯೇಷನ್ಸ್ ಗಳನ್ನ ನೋಡ್ತೀರಾ. ಎಲ್ಲಿ? ನಿಮ್ಮ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಬಂದಾಗ ಲೈಫಲ್ಲಿ ತುಂಬಾನೇ ಫ್ಲಕ್ಚುಯೇಷನ್ಸ್ ಇರ್ತದೆ, ತುಂಬಾನೇ ಏರಿಳಿತಗಳನ್ನ ನೋಡ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ನಾನು ಹೇಳ್ತೀನಿ, ನಿಮ್ಗೆ ಕೆಲವೊಮ್ಮೆ ಆ ರೀತಿ ಥಾಟ್ಸ್ ಬರುತ್ತೆ, ಶಾರ್ಟ್ ಕಟ್ ಅಲ್ಲಿ ದುಡ್ಡು ಮಾಡೋಣ, ಈಸಿಯಾಗಿ ದುಡ್ಡು ಬರ್ಬೇಕು ಅದನ್ನ ಮಾಡೋಣ, ಅದಕ್ಕೋಸ್ಕರ ನೀವು ಟ್ರೇಡಿಂಗ್ ಮಾಡುವುದಿರ್ಬೋದು, ಅಥವಾ ಕೆಲವೊಮ್ಮೆ ಲಾಟ್ರಿ ಟಿಕೆಟ್ ಗಳನ್ನ ತೆಗೆಯುವುದಿರ್ಬೋದು, ಅಥವಾ ಕೆಲವೊಮ್ಮೆ ಯಾರಾದ್ರೂ ನಿಮ್ಮಲ್ಲಿ ಬಂದು ಹೇಳ್ತೇನೆ ನಿಂಗೆ ದುಡ್ಡು ಡಬಲ್ ಮಾಡಿ ಕೊಡ್ತೇನೆ, ಹಾಗೆ ಮಾಡಿಕೊಡ್ತೇನೆ, ಹೀಗೆ, ಅದಕ್ಕೆಲ್ಲ ನೀವು ಮರಳಾಗುವುದಿರ್ಬೋದು. ಅದೆಲ್ಲ ಒಂದು ಇಂಪ್ಯಾಕ್ಟ್ ಇರ್ತದೆ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಬಂದಾಗ. ಬಟ್ ನೀವು ಸಿನ್ಸಿಯರ್ ಆಗಿ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಇದ್ದಾನೆ, ನೀವು ಬರೀ ಒಂದು ಕೆಲಸ ಮಾಡ್ತಾ ಹೋದ್ರಿ ಅಥವಾ ಬಿಸ್ನೆಸ್ ಮಾಡ್ತಾ ಹೋದ್ರಿ, ದುಡ್ಡು ಬರ್ತಾ ಉಂಟು, ಅದನ್ನ ಜಮಾ ಮಾಡ್ತಾ ಹೋದ್ರಿ ಅಂದಾಗ ಅಂತ ಸಮಸ್ಯೆಗಳು ಕ್ರಿಯೇಟ್ ಆಗಲ್ಲ. ನಾನು ಹೇಳ್ತೀನಿ, ಯಾರಿಗೆಲ್ಲ ಮದುವೆ ಆಗಿದೆ, ಸೊ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅಂದ್ರೆ, ಗಂಡ ಆದ್ರೆ ಹೆಂಡತಿಯ ಕುಟುಂಬ, ಹೆಂಡತಿ ಆದ್ರೆ ಗಂಡನ ಕುಟುಂಬ, ಸೊ ಅವರ ಜೊತೆಗೆ ಇರಿ, ಅವರಿಗೆ ಹೆಲ್ಪ್ ಮಾಡಿ, ಅವರ ಸಮಸ್ಯೆಗಳನ್ನ ಆಲಿಸಿ, ಅವರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ. ನಾನು 100% ಹೇಳ್ತೇನೆ, ನಿಮ್ಗೆ ಎರಡನೇ ಮನೆಯಲ್ಲಿ ಲಗ್ನಾಧಿಪತಿ ಇದ್ದಾನೆ, ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರಿ, ಆವಾಗ ನಿಮ್ಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಬರಲ್ಲ. ಒಂದಷ್ಟು ದುಡ್ಡನ್ನ ಒಟ್ಟು ಮಾಡುವಂತದ್ದು, ಒಂದಷ್ಟು ದುಡ್ಡನ್ನ ಅಕ್ಯುಮುಲೇಟ್ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ನಿಮ್ಮ ಮಾತುಗಾರಿಕೆ ಬಹಳ ಚೆನ್ನಾಗಿರ್ಬೇಕಾಗುತ್ತೆ, ನೀವು ತುಂಬಾ ಚೆನ್ನಾಗಿ ಮಾತಾಡ್ಬೇಕಾಗುತ್ತೆ, ಎಲ್ಲರಿಗೂ ಕೂಡ ಉಪಕಾರ ಮಾಡುವ ರೀತಿಯಲ್ಲಿ ಮಾತಾಡಬೇಕು, ಆ ರೀತಿ ಮಾತಾಡಬೇಕು, ಎಲ್ಲರೂ ನನ್ನ ಕುಟುಂಬಸ್ಥರೇ, ಆ ರೀತಿಯಾಗಿ ನಿಮ್ಮ ಮಾತುಗಾರಿಕೆ ಇರಬೇಕಾಗುತ್ತೆ. ಆವಾಗತ್ತೂ ಕೂಡ ದುಡ್ಡಿನ ವಿಚಾರದಲ್ಲಿ ಬರತಕ್ಕಂಥ ಸಮಸ್ಯೆ ನಿವಾರಣೆ ಆಗುವುದೇ ಅಲ್ಲದೆ ದುಡ್ಡನ್ನು ಅಕ್ಯುಮುಲೇಟ್ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಅಂತೂ ಆಗುತ್ತೆ. ಟ್ರೈ ಮಾಡಿ ನೋಡಬಹುದು. ಲಗ್ನಾಧಿಪತಿ ಎರಡನೇ ಮನೆಯಲ್ಲಿದ್ದಾಗ ಕೆಲವೊಂದು ಬಾರಿ ಏನಾಗುತ್ತೆ, ವರದಕ್ಷಿಣೆ ಮುಖಾಂತರ ಕೂಡ ದುಡ್ಡು ನಿಮ್ಮ ಪಾಲಿಗೆ ಬರ್ಬೋದು, ಹಿರಿಯರು ಮಾಡಿದ ಆಸ್ತಿ ಪಾಸ್ತಿಯ ಮುಖಾಂತರ ಕೂಡ ನಿಮ್ಮ ಪಾಲಿಗೆ ದುಡ್ಡು ಬರ್ಬೋದು, ಪರವಾಗಿಲ್ಲ. ಇನ್ನೊಂದು ಕಾನ್ಸಂಟ್ರೇಷನ್ ಏನಿರ್ತದೆ, ನಿಮ್ಮ ಪಾರ್ಟ್ನರ್ನ ದುಡ್ಡನ್ನ ನೀವು ಇಟ್ಕೊಳ್ತೀರ ಅಂತ ಮತ್ತೊಂದು ಇಂಡಿಕೇಶನ್ ಇದೆ. ಯಾರು ಪಾರ್ಟ್ನರ್ ಇದ್ದಾರೆ ಅವ್ರಿಗೆ ಅವ್ರು ಕಮಾಯಿಸ್ತಾರೆ, ದುಡ್ಡು ಅವರ ದುಡ್ಡನ್ನು ಕೂಡ ನೀವು ಇಟ್ಕೊಳ್ತೀರ ಅಂತ. ಅದೆಲ್ಲ ನನ್ನ ಲೆಕ್ಕದಲ್ಲಿ ಬೇಕಾಗಿಲ್ಲ. ಬಟ್ ನಿಮ್ಮ ಇನ್ಲಾಸ್ ಅನ್ನ ಚೆನ್ನಾಗಿ ನೋಡ್ಕೊಂಡಾಗ ಮೇ ಬಿ ನಿಮ್ಗೆ ಬರ್ತಕ್ಕಂಥ ಸಮಸ್ಯೆ ದುಡ್ಡಿನ ವಿಚಾರದಲ್ಲಿ ಡೆಫಿನೆಟ್ ಆಗಿ ನಿವಾರಣೆ ಆಗುತ್ತೆ. ಒಂದಷ್ಟು ದುಡ್ಡನ್ನು ಅಕ್ಯುಮುಲೇಟ್ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಇನ್ನು ಲಗ್ನಾಧಿಪತಿ ಥರ್ಡ್ ಹೌಸ್ಗೆ ಬಂದ, ಲಗ್ನಾಧಿಪತಿ ಮೂರನೇ ಮನೆಗೆ ಬಂದ, ಮೂರನೇ ಮನೆ ಬಂದು ಪರಾಕ್ರಮ. ಹಾಗಾದ್ರೆ ಅಲ್ಲೇನಾಯ್ತು, ನಿಮ್ಗೆ ಬಾರಿಗೂ ಎಫರ್ಟ್ ಅನ್ನ ಹಾಕ್ಬೇಕಾಗುತ್ತೆ ಲೈಫಲ್ಲಿ, ತೀವ್ರಗತಿಯಲ್ಲಿ ಒಂದು ನೀವು ಸ್ಟೇಟಸ್ ಅನ್ನ ಪಡಿಲಿಕ್ಕೆ ಬೇಕಾಗಿ ಬಹಳಷ್ಟು ಪರಾಕ್ರಮನ ಯೂಸ್ ಮಾಡ್ಬೇಕಾಗುತ್ತೆ, ಬಹಳಷ್ಟು ಏರಿಳಿತಗಳನ್ನು ಕೂಡ ನೋಡ್ತೀರಾ, ಬಹಳಷ್ಟು ಕೆಲವೊಮ್ಮೆ ತೊಂದರೆಗೂ ಒಳಗಾಗ್ತೀರಾ, ಕೆಲವೊಮ್ಮೆ ಸ್ಟ್ರಗಲ್ ಕೂಡ ವಿಪರೀತ ರೀತಿಯಲ್ಲಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಲಗ್ನಾಧಿಪತಿ ಥರ್ಡ್ ಹೌಸ್ ಅಲ್ಲಿ ಬಂದಾಗ.
ಇಲ್ಲಿ ಪ್ಲಸ್ ಪಾಯಿಂಟ್ ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಮನೆಯಿಂದ ದೂರ ಹೋಗುವಂತದ್ದು, ಮನೆಯಿಂದ ದೂರ ಹೋಗಿ ಕೆಲಸ ಮಾಡುವಂತದ್ದು, ಕೆಲವರಿಗೆ ವಿದೇಶ ಪ್ರಯಾಣ ಮಾಡುವಂತದ್ದು, ಮೇ ಬಿ ಅಂತ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆದಾಗ ಮೇ ಬಿ ಒಳ್ಳೆ ರೀತಿ ರಿಸಲ್ಟ್ ಕೂಡ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ನೀವು ಹುಟ್ಟಿದ ಊರಲ್ಲೇ ಹುಟ್ಟಿದ ಮನೆಯಲ್ಲಿ ಇದ್ದೀರಂದಾಗ ಮೇ ಬಿ ಕೆಲವೊಂದು ಬಾರಿ ಏನಾಗುತ್ತೆ, ನಿಮ್ಮ ಎಫರ್ಟ್ಗೆ ತಕ್ಕಂತೆ ಅಲ್ಲಿ ಫಲಾಫಲಗಳು ಸಿಗದೆ ಹೋಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ ಮೂರನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದಾಗ. ಇಲ್ಲಿ ಒಂದು ವಿಚಾರ ಉಂಟು, ಹೈಯರ್ ಎಜುಕೇಶನ್ ಮಾಡುವಂತದ್ದು, ತೀವ್ರ ಇಚ್ಛುಕರಾಗಿರ್ತೀರಾ, ಹೈಯರ್ ಎಜುಕೇಶನ್ ಮಾಡಬೇಕು, ಡಬಲ್ ಡಿಗ್ರಿ ಮಾಡಬೇಕು, ಇನ್ನೇನೋ ಮಾಡಬೇಕು, IAS ಮಾಡಬೇಕು, IPS ಮಾಡಬೇಕು, ಇದೆಲ್ಲ ಒಂದು ತೀವ್ರ ಇಚ್ಛೆಯನ್ನು ಹೊಂದತಕ್ಕಂಥವ್ರು ನೀವಂತೂ ಖಂಡಿತ ಆಗಿರ್ತೀರಾ. ಗುರುಗಳ ಜೊತೆಗೆ ತಂದೆಯ ಜೊತೆಗೆ ಒಳ್ಳೆ ಇಂಪ್ಯಾಕ್ಟ್ ಅನ್ನ, ಹೇಗೆ ವಯಸ್ಸು ಹೋಗ್ತಾ ಇರ್ತದೆ ಹಾಗೇನೆ ನೀವು ಅವ್ರ ಹತ್ರ ಒಳ್ಳೆ ರಿಲೇಶನ್ಶಿಪ್ ಅನ್ನು ಕೂಡ ಮೇಂಟೈನ್ ಮಾಡ್ಕೊಳ್ತೀರಾ. ಇವತ್ತಲ್ಲ ನಾಳೆ ಒಂದು ವಿದೇಶಕ್ಕೆ ಹೋಗುವಂತಹ, ವಿದೇಶ ತಿರುಗುವಂತಹ ಯೋಗ ಭಾಗ್ಯ ಕೂಡ ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಯಾವಾಗ ನಿಮ್ಮ ಲಗ್ನಾಧಿಪತಿ ಥರ್ಡ್ ಹೌಸ್ ಅಲ್ಲಿ ಬಂದಾಗ. ಒಟ್ಟಾರೆ ಎಫರ್ಟ್ ಹಾಕಿದ್ರು ಪರವಾಗಿಲ್ಲ, ಹೇಗೆ ಸಮಯ ಕಳೀತಾ ಹೋಗುತ್ತೆ ಅದೇ ರೀತಿ ನೀವು ಅಧ್ಯಾತ್ಮದಲ್ಲಿ ಕೂಡ ಹೋಗುವಂತದ್ದು ಯೋಗ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಡಬಲ್ ಡಿಗ್ರಿ ಮಾಡುವಂತ ಅಥವಾ ಹೈಯರ್ ಎಜುಕೇಶನ್ ನಲ್ಲಿ ಯಾವುದೇ ರೂಪದಲ್ಲಿ ಕೂಡ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ನೀವು ಇದಕ್ಕೆ ಪ್ರಯತ್ನಶೀಲರಾಗಿರ್ಬೇಕು, ಮತ್ತೆ ಅದನ್ನ ಮಾಡ್ಲಿಕ್ಕೆ ಮನ್ಸಂತೂ ಬರುತ್ತೆ, ನೀವು ಮಾಡಿ ನೋಡ್ಬೇಕು. ಲೈಫಲ್ಲಿ ಗೆಲ್ಲುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಲಗ್ನಾಧಿಪತಿ ಮೂರನೇ ಮನೆಯಲ್ಲಿ ಇದ್ದಾಗ ನೀವು ಹೇಗಿರ್ಬೇಕಂದ್ರೆ ಎಲ್ಲರ ಜೊತೆಗೆ ಮಾತಾಡುವಾಗ ಚೆನ್ನಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಜಗಳ ಮಾಡುವ ಹಾಗಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಮೂರನೇ ಮನೆ ಒಂದು ವೇಳೆ ಜಗಳ ಮಾಡಿದಾಗ ಏನಾಗುತ್ತೆ, ಮೂರನೇ ಮನೆ ತನ್ನ ಬಲವನ್ನ ಕಳ್ಕೊಳ್ಳುವುದೇ ಅಲ್ಲದೆ ನಿಮ್ಗೆ ಸ್ಟೇಟಸ್ ಏನು ಕ್ರಿಯೇಟ್ ಆಗ್ಬೇಕು ಅದು ಆಗ್ತಾನೆ ಇಲ್ಲ, ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಆ ಒಂದು ಡಿಗ್ನಿಟಿ ಅದು ಕೂಡ ಬರ್ಲಿಕ್ಕಿಲ್ಲ. ಎಲ್ಲಿ ಬ್ಯಾಜ್ ಹಾಕೊಳ್ಬೇಕು, ಎಲ್ಲಿ ಸರ್ಟಿಫಿಕೇಟ್ ಬೇಕು, ಎಲ್ಲಿ ಮೆಡಲ್ ಬೇಕು, ಅದು ಸಿಗದೆ ಹೋಗುವಂತಹ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಅದಕ್ಕೋಸ್ಕರ ನಿಮ್ಮ ಮಾತಿನಲ್ಲಿ ನೋಡಿ, ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಇದ್ದಾಗ ಕೂಡ ನಿಮ್ಮ ಮಾತಿನಲ್ಲಿ ಗಮನ ಕೊಡಬೇಕಾಗುತ್ತೆ. ಲಗ್ನಾಧಿಪತಿ ಮೂರನೇ ಮನೆಯಲ್ಲಿ ಇದ್ದಾಗ ಕೂಡ ನಿಮ್ಮ ಮಾತಿನಲ್ಲಿ ಬಹಳಷ್ಟು ಕಾನ್ಸಂಟ್ರೇಷನ್ ಮಾಡಬೇಕಾದಂತಹ ಅನಿವಾರ್ಯ. ಇಷ್ಟು ಮಾಡಿದಾಗ ಮೇ ಬಿ ಆ ಲೈಫ್ ಅಲ್ಲಿ ಗೆಲ್ಲುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬಂದ್ಬೇಡ ಲಗ್ನಾಧಿಪತಿ ಫೋರ್ತ್ ಹೌಸ್ ಅಲ್ಲಿ. ಇಲ್ಲಿ ಏನಾಗುತ್ತೆ, ಲಗ್ನಾಧಿಪತಿ ಫೋರ್ತ್ ಹೌಸ್ ಅಲ್ಲಿ ಬಂದಾಗ ಮೇ ಬಿ ಸ್ವಲ್ಪ ಆರಾಮದಾಯಕವಾದಂತ ಜೀವನವನ್ನು ಜೀವಿಸ್ಲಿಕ್ಕೆ ನೀವು ಇಷ್ಟಪಡ್ತೀರಿ ಅಂತ ಆಯ್ತು ಅಲ್ವಾ. ಸ್ವಲ್ಪ ನಿದ್ದೆ ಜಾಸ್ತಿ ಆಗ್ಬೋದು, ಆರಾಮವಾಗಿರ್ಲಿಕ್ಕೆ ಕಷ್ಟಪಟ್ಟು ಕೆಲಸ ಮಾಡೋದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಇಡೀ ದಿನ ಕೆಲಸ ಮಾಡುವಂತದ್ದು ಅಲ್ವಾ. ಕಷ್ಟಪಟ್ಟು ದುಡಿಯುವಂತ ಯಾವುದೇ ಕೆಲಸ ನಿಮ್ಗೆ ಸ್ವಲ್ಪ ಅದು ಮಾನಸಿಕ ರೀತಿಯಲ್ಲಿ ಘಾಸಿಗೊಳಿಸುವಂತ ಸಾಧ್ಯತೆ ತೀರಾ ಜಾಸ್ತಿ. ನೀವೇನ್ ಮಾಡ್ತೀರಾ ಇಲ್ಲಿ ಬಹಳ ವಿಶೇಷವಾಗಿ ಮೆಂಟಲ್ ರಿಲೇಟೆಡ್ ಕೆಲಸವನ್ನ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತೀರಾ ಮೇಡಮ್. ಅಂದ್ರೆ ಆರಾಮದಾಯಕವಾಗಿರ್ಬೇಕು, ಸುಖದಾಯಿ ಆಗಿರ್ಬೇಕು, ಅಲ್ಲಿ ಯಾವುದೇ ಕಾರಣಕ್ಕೂ ದೈಹಿಕ ರೀತಿಯಲ್ಲಿ ತೊಂದರೆ ಪಡುವಂತದ್ದು ಇರಬಾರ್ದು, ಕೂತ್ಕೊಂಡಲ್ಲೇ ಕೆಲಸ ಆಗ್ಬೇಕು. ಆ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳುವಂತ ಯೋಗ ಭಾಗ್ಯ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಲಗ್ನಾಧಿಪತಿ ಫೋರ್ತ್ ಹೌಸ್ ಅಲ್ಲಿ ಬಂದಾಗ. ಇದು ಬಹಳ ಫೇವರಬಲ್ ಕೂಡ ಆಗುತ್ತೆ, ಏನೂ ತೊಂದರೆ ಇಲ್ಲ. ಇಲ್ಲೇನಾಗುತ್ತೆ ನೋಡಿ, ಯಾರಿಗೆಲ್ಲ ಲಗ್ನಾಧಿಪತಿ ಫೋರ್ತ್ ಹೌಸ್ ಅಲ್ಲಿ ಇದ್ದಾನೆ, ನಾನು ಇಷ್ಟಂತ ಹೇಳಬಲ್ಲೆ, ನಿಮ್ಮ ಕಾರ್ಯಕ್ಷೇತ್ರ ಏನಿದೆ ಬಹಳಷ್ಟು ಫ್ಲಕ್ಚುಯೇಷನ್ ನಲ್ಲಿ ಇರ್ತದೆ ಯಾವಾಗ್ಲೂ ಕೂಡ. ಯಾಕಂದ್ರೆ ನಿಮ್ಗೆ ಅದು ಒಂದು ಸಮಾಧಾನ ಅಂತ ತರುವುದೇ ಇಲ್ಲ, ಯಾವಾಗ್ಲೂ ಫ್ಲಕ್ಚುಯೇಷನ್ ನಲ್ಲೇ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ. ಒಂದು ವೇಳೆ ನೀವು ನಾನು ಇಂಥದ್ದೇ ಕೆಲಸ ಮಾಡ್ಕೊಳ್ತೇನೆ ಅಂತ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಹೋದಾಗ ಮೇ ಬಿ ದೊಡ್ಡ ಮಟ್ಟಿಗೆ ಜಯ ಗಳಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ನಿಮ್ಗೆ ಭೂಮಿ, ಮನೆ, ವಾಹನ, ಜಾಗ, ತಾಯಿ ಅದೆಲ್ಲ ಸುಖ ನಿಮ್ಮ ಪಾಲಿಗೆ ಲಭ್ಯ ಆಗುತ್ತೆ. ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಡಿಲೇ ಆದ್ರೂ ಕೂಡ ಲಭ್ಯ ಆಗುತ್ತೆ. ಈಗೇನಾಗುತ್ತೆ ನೋಡಿ, ಲಗ್ನಾಧಿಪತಿ ಶನಿ ಇದ್ದಾನೆ, 4ನೇ ಮನೆಯಲ್ಲಿ ಇದ್ದಾನೆ ಅಂದಾಗ ಮೇ ಬಿ ನಿಮ್ಗೆ ಭೂಮಿ, ಮನೆ, ವಾಹನದಲ್ಲಿ ಸುಖದಲ್ಲಿ ವ್ಯತ್ಯಯ ಬಟ್ ಲೇಟ್ ಆಗಿ ಅಂತೂ ಉಂಟಾಗುತ್ತೆ. ಏನಿಲ್ಲ ಅಂದ್ರೂ ಕೂಡ 35ರ ನಂತರ 42ರ ನಂತರ ಆ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ಆ ಗ್ರಹಗಳು ಏನಿದೆ ಅದರ ಮೇಲಿಂದ ಡಿಪೆಂಡ್ ಆಗಿ ಸುಖದ ಪ್ರಾಪ್ತಿ ನಿಮಗೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ. ನೀವೇನ್ ಮಾಡ್ಬೇಕಾಗುತ್ತೆ, ನಿಮ್ಮ ತಂದೆಯ ಕುಟುಂಬದವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ ಅಂತ ಹೇಳಿದೆ. ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ, ಅದು ಬಹಳ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇನ್ನು ಸ್ತ್ರೀಯರ ಜಾತಕ ಆದ್ರೆ ನಿಮ್ಮ ಮದುವೆ ಆದ ನಂತರ ನಿಮ್ಮ ಅತ್ತೆ ಯಾರಿದ್ದಾರೆ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ, ಅವರ ಸೇವೆ ಮಾಡಿ, ಅವರಿಗೆ ಬೇಕಾದಾಗೆ ನಡ್ಕೊಳ್ಳಿ ಅಂತ ಹೇಳ್ತೇನೆ. ಸೊ ಅವಾಗ ಏನಾಗುತ್ತೆ, ಗಂಡಸರಾದ್ರೆ ತಂದೆ ಕುಟುಂಬದವ್ರ ಜೊತೆಗೆ ಓಕೆ, ಅವಾಗ ಏನಾಗುತ್ತೆ, ನಿಮ್ಗೆ ಬರ್ತಕ್ಕಂತಹ ಫೋರ್ತ್ ಹೌಸ್ ಅಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಅಥವಾ ಭೂಮಿ ಮಾಡ್ಬೇಕು, ಮನೆ ಮಾಡ್ಬೇಕು, ಗಾಡಿ ತಗೊಳ್ಬೇಕು ಅನ್ನುವಂತಹ ಒಂದು ಇಚ್ಛೆಗೆ ಅದು ಒಂದು ಪೂರೈಕೆಯಾಗಿ ಇಚ್ಛೆಗೆ ಪೂರಕವಾಗಿ ಕೆಲಸ ಮಾಡೋದರಿಂದ ಆ ಇಚ್ಛೆಗಳೆಲ್ಲವೂ ಕೂಡ ಈಡೇರುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಆಲಸ್ಯವನ್ನ ಸ್ವಲ್ಪ ಬಿಡಬೇಕಾಗುತ್ತೆ. ಆ ನಂತರ ನಿಮ್ಗೆ ಲಗ್ನಾಧಿಪತಿ ಫೋರ್ತ್ ಹೌಸ್ ಅಲ್ಲಿ ಒಳ್ಳೆ ಸುಖವನ್ನ ಕ್ರಿಯೇಟ್ ಅಂತೂ 100% ಮಾಡಿಯೇ ಮಾಡ್ತಾರೆ. ಇನ್ನು ಲಗ್ನಾಧಿಪತಿ ಫಿಫ್ತ್ ಹೌಸ್ ಅಲ್ಲಿ ಬಂದಾಗ, 5ನೇ ಮನೆಯಲ್ಲಿ ಲಗ್ನಾಧಿಪತಿ. ಸೊ ಲಗ್ನಾಧಿಪತಿ ಫಿಫ್ತ್ ಹೌಸ್ ಅಲ್ಲಿ ಬಂದಾಗ ಏನಾಗುತ್ತೆ, 5ನೇ ಮನೆಗೆ ಸಂಬಂಧ ಅಲ್ಲಿ ಕೂಡ ಆಲಸ್ಯದ ಮುದ್ದೇನೆ ನೀವು ಓಕೆ, ತುಂಬಾನೇ ಆಲಸ್ಯ. ಒಂದು ವೇಳೆ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ವಿಪರೀತ ರೀತಿಯಲ್ಲಿ ಕೆಲಸ ಮಾಡಿ ಮುಗಿಸ್ತೀರಾ. ಆಲಸ್ಯ ಬಂದ್ರೆ ಇವತ್ತು ಬೇಡ ನಾಳೆ, ನಾಳೆ ಬೇಡ ನಾಡ್ದು, ಈ ರೀತಿಯಾಗಿ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ಅದಕ್ಕೋಸ್ಕರ ಲಗ್ನಾಧಿಪತಿ 5ನೇ ಮನೆ ಬಂದಾಗ ಬಿ ಕೇರ್ಫುಲ್. ನಿಮ್ಮಲ್ಲಿ ಆ ಜೋಶ್ ಬೇಕಾಗುತ್ತೆ, ಆ ಉತ್ಸಾಹ ಬೇಕಾಗುತ್ತೆ. ಅದನ್ನ ಉಪಯೋಗ ಮಾಡ್ಕೊಂಡು ನೀವು ಕೆಲಸ ಮಾಡಿ, ನೀವು ಸಕ್ಸಸ್ ಆಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ಏನಾಗುತ್ತೆ, ನೀವು ಮಕ್ಕಳನ್ನ ತುಂಬಾನೇ ಪ್ರೀತಿಸ್ತೀರಾ, ವಿದ್ಯೆಯನ್ನ ಪ್ರೀತಿಸ್ತೀರಾ, ಸ್ನೇಹಿತರನ್ನ
ಪ್ರೀತಿಸ್ತೀರಾ, ಪ್ರೀತಿ ಪ್ರೇಮದಲ್ಲಿ ಕೂಡ ನೀವು ಬೀಳ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ. ತಪ್ಪಂತೂ ಖಂಡಿತ ಅಲ್ಲ. ನಿಮ್ಮ ಡೆಸ್ಟಿನಿ ಅಲ್ಲಿನೇ ಕ್ರಿಯೇಟ್ ಆಗಿದೆ ಅಂದಾಗ, ಅದರಲ್ಲಿ ಹೋಗುವಂತ ಯೋಗ ಭಾಗ್ಯ ನಿಮ್ಮಲ್ಲಿದೆ ಅಂದಾಗ ನೀವು ಹೋಗೋದ್ರಲ್ಲಿ ತಪ್ಪಂತೂ ಖಂಡಿತ ಇಲ್ಲ. ಇನ್ನೇನಾಗುತ್ತೆ, ಯಾವಾಗ ಲಗ್ನಾಧಿಪತಿ 5ನೇ ಮನೆಯಲ್ಲಿ ಬರ್ತಾನೆ, ನೀವು ತುಂಬಾನೇ ಏನ್ ಕಾನ್ಸಂಟ್ರೇಷನ್ ಮಾಡ್ತೀರಾ, ನೀವು ದುಡ್ಡಿಗೆ ಮತ್ತೆ ನಿಮ್ಮ ಲಾಭಕ್ಕೆ ನೀವು ಕಾನ್ಸಂಟ್ರೇಷನ್ ಮಾಡ್ತೀರಾ. ಲಾಭ ಬರಬೇಕು, ತುಂಬಾ ಲಾಭ ಬರಬೇಕು, ಸ್ಯಾಲ್ರಿ ಜಾಸ್ತಿ ಬರಬೇಕು, ಅದರ ಬಗ್ಗೆ ತುಂಬಾನೇ ಕಾನ್ಸಂಟ್ರೇಷನ್ ಮಾಡ್ತಾ ಮಾಡ್ತಾ ನೀವೇನ್ ಮಾಡ್ತೀರಾ, ಹೈಯರ್ ಎಜುಕೇಶನ್ ಕೂಡ ಮಾಡ್ಬೋದು. ಅದನ್ನ ಪಡಿಲಿಕ್ಕೆ ಬೇಕಾಗಿ ಬೇರೆ ಬೇರೆ ಎಕ್ಸಾಮ್ಸ್ ಗಳನ್ನ ಬರೆಯುವುದಿರ್ಬೋದು, ಅದನ್ನು ಕೂಡ ನೀವು ಬರ್ಕೊಂಡು ಹೋಗ್ತೀರಾ. ಇದರ ಮುಖಾಂತರ ಏನಾಗುತ್ತೆ, ನಿಮ್ಗೆ ಲಗ್ನಾಧಿಪತಿ ಪಂಚಮದಲ್ಲಿ ಅದೇನ್ ಸಕ್ಸಸ್ ಕೊಡ್ಬೇಕು ಆತ ಕೊಡ್ತಾನೆ. ಕೆಲವರೆಲ್ಲ ಲಗ್ನಾಧಿಪತಿ ಪಂಚಮದಲ್ಲಿ ಹೀಲಿಂಗ್ ಪ್ರೊಫೆಷನ್ ಅಲ್ಲಿ ಹೋಗ್ತಾರೆ, ರೇಖಿ ಹೀಲ್ ಮಾಡುವವರು ಇರ್ತಾರೆ, ಅಥವಾ ಯಾವುದೇ ರೀತಿಯ ಹೀಲಿಂಗ್ ಟೆಕ್ನಿಕ್ ಅನ್ನ ಕಲ್ತ್ಕೊಂಡು ಅದರಲ್ಲಿ ಜನರನ್ನ ಹೀಲ್ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡಿಯೇ ಮಾಡ್ತಾರೆ. ಲಗ್ನಾಧಿಪತಿ 5ನೇ ಮನೆಯಲ್ಲಿ ಬಂದಾಗ ಕೆಲವರೆಲ್ಲ ನೌಕರಿ, ಅದು ಸರ್ಕಾರಿ ನೌಕರಿಯನ್ನ ಮಾಡ್ಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗಂತೂ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ. ನಾನು ಇಷ್ಟಂತೂ ಹೇಳಬಲ್ಲೆ ನಿಮ್ಗೆ, ನೀವು ನಿಮ್ಮ ಹಿರಿಯರು ಯಾರಿದ್ದಾರೆ, ಅಥವಾ ಅಜ್ಜ ಅಥವಾ ಅಜ್ಜಿ ಅಥವಾ ಯಾರಾದ್ರೂ ಹಿರಿಯರಿದ್ರೆ ದಯವಿಟ್ಟು ಅವರ ಸೇವೆ ಮಾಡ್ಕೊಳ್ಳಿ. ಅವರಿಗೆ ಬೇಕಾದದನ್ನ ಸ್ವಲ್ಪ ಪೂರೈಸಿ ಅಂತ ಹೇಳ್ತೇನೆ. ಅವರಿಗೆ ಬೇಕಾದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ, ಅವರ ಇಚ್ಛೆಗಳನ್ನ ಪೂರೈಸಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ನಿಮ್ಮ ಲಗ್ನಾಧಿಪತಿ 5ನೇ ಮನೆಯಲ್ಲಿದ್ದಾಗ ಆ ಪಾರ್ಟ್ ಏನದ ಫಿಕ್ಸ್ ಆಗುತ್ತೆ. ಆವಾಗ ಅಲ್ಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು, ಅಥವಾ ಸ್ಯಾಲ್ರಿ ಅಥವಾ ಲಾಭದಿಂದ ಬರ್ತಕ್ಕಂತಹ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ತೊಂದರೆಗಳು, ಅಥವಾ ಇಚ್ಛೆ ಪೂರೈಕೆಯಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು, ತೊಂದರೆಗಳು ಡೆಫಿನೆಟ್ ಆಗಿ ದೂರ ಆಗ್ತವೆ. ಸೊ ಈ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ, ಲಗ್ನಾಧಿಪತಿ 5th ಹೌಸ್ ಅಲ್ಲಿ ಬಂದಾಗ. ಇನ್ನು ಲಗ್ನಾಧಿಪತಿ 6ನೇ ಮನೆಯಲ್ಲಿ ಬಂದ, 6ನೇ ಮನೆ ಬಂದು ಏನು, ಅದು ರೋಗ ಋಣ ರಿಪು. ಹಾಗಾದ್ರೆ ಲಗ್ನಾಧಿಪತಿ 6ನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ, ನಿಮ್ಗೆ ಬಹಳ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಅನಾರೋಗ್ಯಕ್ಕೆ ತುತ್ತಾಗುವಂತ ಎಲ್ಲಾ ಸಾಧ್ಯತೆಗಳು ಇಲ್ಲಿ ಇದ್ದೇ ಇರ್ತವೆ. ಬಟ್ ಒನ್ ಥಿಂಗ್, ಅನಾರೋಗ್ಯ ಯಾವಾಗ ಬರುತ್ತೆ, ಯಾವಾಗ ನೀವು ನಿಮ್ಮ ಲೈಫಲ್ಲಿ ಒಂದು ಪಾರದರ್ಶಕತೆಯನ್ನು ಇಟ್ಟುಕೊಂಡಿಲ್ಲ, ಲೈಫಲ್ಲಿ ಇರತಕ್ಕಂತಹ ಯಾವುದೇ ಒಂದು ಅವಗುಣಗಳನ್ನ ನೀವು ತೊಡೆದು ಹಾಕಿಲ್ಲ, ಸೊ ಆವಾಗ ನಿಮ್ಗೆ ಮೇ ಬಿ ಅನಾರೋಗ್ಯ ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಯಾವಾಗ ಲಗ್ನಾಧಿಪತಿ ನಿಮ್ಗೆ 6ನೇ ಮನೆಯಲ್ಲಿ ಬರ್ತಾನೆ, ಆವಾಗ ನಿಮ್ಮ ಲೈಫಲ್ಲಿ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಪಾರದರ್ಶಕವಾಗಿರ್ಬೇಕಾದಂತಹ ಅನಿವಾರ್ಯತೆ ಉಂಟು. ಟೋಟಲಿ ಲೆಕ್ಕಾಚಾರದಲ್ಲಿ ನೀವು ಹೋಗ್ಬೇಕಾದಂತಹ ಅನಿವಾರ್ಯತೆ ಉಂಟು. ಲೆಕ್ಕಾಚಾರಗಳನ್ನ ಪರ್ಫೆಕ್ಟ್ ಆಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು. ಅದೇ ರೀತಿ ನಿಮ್ಮಲ್ಲಿದ್ದಂತಹ ಅವಗುಣಗಳನ್ನ ಒಂದಷ್ಟು ದೂರ ಮಾಡ್ತಾ ಹೋಗ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಲಗ್ನಾಧಿಪತಿ 6ನೇ ಮನೆಯಲ್ಲಿ ಬಂದಾಗ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆ ನಂತರ ಲಗ್ನಾಧಿಪತಿ 6ನೇ ಮನೆಯಲ್ಲಿ ಬಂದಾಗ ಬಹಳ ವಿಶೇಷವಾಗಿ ನೀವು ಸ್ವಲ್ಪ ತೀರ್ಥಕ್ಷೇತ್ರ ಯಾತ್ರೆಗಳನ್ನ ಮಾಡುವುದು, ದಾನ ಧರ್ಮಗಳನ್ನ ಮಾಡುವುದು, ಸೇವೆ ಮಾಡುವುದು, ಹಿರಿಯರಿಗೆ ಸಹಾಯ ಮಾಡುವುದು ಇಲ್ಲಿರುವಂತದ್ದು. ಆನಂತರ ಒಂದು ದೊಡ್ಡ ನಂಬಿಕೆಯನ್ನ ಬೆಳೆಸ್ಕೊಳ್ಳುವುದು, ದೇವರ ಮೇಲೆ ನಂಬಿಕೆ, ದೈವದ ಮೇಲೆ ನಂಬಿಕೆ, ನಿಮ್ಮ ಕುಟುಂಬದ ದೈವದ ಮೇಲೆ ನಂಬಿಕೆ, ಅಥವಾ ನೀವು ಇಷ್ಟಪಡುವ ದೇವರ ಮೇಲೆ ನಂಬಿಕೆ. ಆ ತೀವ್ರಗತಿಯ ನಂಬಿಕೆಯನ್ನ ಯಾವಾಗ ನೀವು ಪಡ್ಕೊಂಡು ಹೋಗ್ತೀರಾ, ಆವಾಗ 6ನೇ ಮನೆಯಲ್ಲಿ ಅದು ಯಾವ ರೀತಿ ಡಿಸ್ಟರ್ಬೆನ್ಸ್ ಬರಬೇಕು, ರೋಗ ಋಣ ರಿಪು ಅಂದ್ರೆ ಅನಾರೋಗ್ಯ ಬರಬೇಕು, ನಿಮಗೆ ಹಣಕಾಸಿನ ತೊಂದರೆ ಬರಬೇಕು, ಶತ್ರುಕಾಟ ಬರಬೇಕು, ಮೇ ಬಿ ಅದು ನಿವಾರಣೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಲಗ್ನಾಧಿಪತಿ 6ನೇ ಮನೆಯಲ್ಲಿ ಬಂದಾಗ ಯಾರೆಲ್ಲ ದುಃಖ ಪಡ್ತಾರೆ, ಯಾರೆಲ್ಲ ಸಂಕಟ ಪಡ್ತಾರೆ, ಯಾರೆಲ್ಲ ಕಷ್ಟ ಪಡ್ತಾ ಇದ್ದಾರೆ, ಅಥವಾ ಯಾರೆಲ್ಲ ಕೋರ್ಟ್ ಕಚೇರಿಗೆ ಸಂಕಟ ಪಡ್ತಾ ಇದ್ದಾರೆ, ಸೊ ಅವರ ಸಮಸ್ಯೆಯನ್ನ ಸಾಲ್ವ್ ಮಾಡಿ ದುಡ್ಡು ಮಾಡುವಂತ ಯೋಗ ಕೂಡ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಮಾಡಿ ನೋಡಬಹುದು. ಇದರ ಮುಖಾಂತರ ಒಂದೊಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನಾನು ಹೇಳಿಕೊಟ್ಟ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ಲೈಫ್ ಅಲ್ಲಿ ನೀವು ಖಂಡಿತ ಜಯ ಗಳಿಸ್ತೀರಾ. ಇನ್ನು ಲಗ್ನಾಧಿಪತಿ 7th ಹೌಸ್ಗೆ ಬಂದಾಗ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ. ಇದೇ ಬರುವ ಆಗಸ್ಟ್ ತಿಂಗಳ 12ನೇ ತಾರೀಕಿಗೆ ನಾವು ಒಂದು ವಾಸ್ತು ಕ್ಲಾಸ್ ಅನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬೇಸಿಕ್ ಅಂದ್ರೆ ವೇದಿಕ್ ವಾಸ್ತು ಮತ್ತೆ ಮಹಾವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತೆ ಆ ವಾಸ್ತು ಕೋರ್ಸ್ ಅನ್ನು ಡಿಸೈನ್ ಮಾಡಿರ್ತೇವೆ. ಬಹಳ ಫೇವರಬಲ್ ಆಗುತ್ತೆ. ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಅದರಲ್ಲೇ ಕಲಿಬಹುದು ನೀವು. ಒಂದಷ್ಟು ಟೆಕ್ನಿಕ್ಸ್ ಅನ್ನ ಹೇಳಿಕೊಡ್ತೇವೆ, ಒಂದಷ್ಟು ವಾಸ್ತುವನ್ನ ಹೇಗೆ ಪ್ರಿಪೇರ್ ಮಾಡ್ಬೇಕು ಹೇಳಿಕೊಡ್ತೇವೆ. ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಪಂಚತತ್ವಗಳ ಬಗ್ಗೆ ವಿಶೇಷವಾದ ನಾಲೆಜ್ ಏನುಂಟು ಅದರಲ್ಲಿ ಉಂಟು. ಪಂಚತತ್ವಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅಂದಾಗ ಯಾವುದೇ ಒಂದು ಮನೆಯಲ್ಲಿ ವಾಸ್ತು ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿಕ್ಕೆ ನಿಮ್ಗೆ ಅದು 100% ಸಹಾಯ ಅಂತೂ ಮಾಡಿಯೇ ಮಾಡ್ತದೆ. ಅದರ ಜೊತೆಗೆ ನಿಮ್ಗೆ ಬಹಳ ವಿಶೇಷವಾಗಿ, ಈಗ ಕ್ಯಾನ್ಸರ್ ಹೇಗೆ ಬರುತ್ತೆ, ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಏನಿರ್ತದೆ, ಶುಗರ್ ಪ್ರಾಬ್ಲಮ್ ಯಾಕೆ ಬರುತ್ತೆ, ಶುಗರ್ ಪ್ರಾಬ್ಲಮ್ ಬರ್ಲಿಕ್ಕೆ ಕಾರಣ ಏನಿರ್ತದೆ, ಮಕ್ಕಳು ಯಾಕೆ ಆಗುದಿಲ್ಲ, ಮಕ್ಕಳು ಒಂದು ವೇಳೆ ಅಲ್ಲಿ ಕನ್ಸೀವ್ ಆಗುತ್ತೆ, ಅದು ಡ್ರಾಪ್ ಆಗುತ್ತೆ, ಯಾಕೆ, ಅದಕ್ಕೆ ಕಾರಣ ಏನು, ಗಂಡ ಹೆಂಡತಿ ಮಧ್ಯೆ ಯಾಕೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅಥವಾ ಗಂಡ ಹೆಂಡತಿ ಮಧ್ಯೆ ಯಾವಾಗಲೂ ಡಿಸ್ಪ್ಯೂಟ್ ಯಾಕೆ ಆಗುತ್ತೆ, ಅವ್ರಿಗೆ ಡಿವೋರ್ಸ್ ಯಾಕೆ ಆಗುತ್ತೆ, ಅದಕ್ಕೆ ನಿಮ್ಮ ಮನೆಯಲ್ಲಿ ಕಾರಣ ಏನಿರ್ತದೆ. ಸೊ ಇದಕ್ಕೆಲ್ಲ ಒಂದು ಉತ್ತರ ನಿಮ್ಗೆ ನಮ್ಮ ಒಂದು ಮಹಾವಾಸ್ತು ಮತ್ತೆ ವೇದಿಕ್ ವಾಸ್ತು ಕ್ಲಾಸ್ ಅಲ್ಲಿ ಖಂಡಿತ ದೊರೀತದೆ. ಯಾರಿಗೆಲ್ಲ ಬರ್ಲಿಕ್ಕೆ ಇಷ್ಟ ಉಂಟು ಅವ್ರಿಗೆಲ್ಲರೂ ಕೂಡ ವಿವರಣೆಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ಅಲ್ಲಿ ಫೋನ್ ನಂಬರ್ ಕೂಡ ಇದೆ. ದಯವಿಟ್ಟು ಅದನ್ನು ಓದಿಕೊಂಡು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸೀಟ್ ಅನ್ನ ಹಿಂದೆ ಕಾಯ್ದಿರಿಸಿ. ಬಹಳ ಫೇವರಬಲ್ ಆಗುತ್ತೆ. ಆ ಒಂದು ಕೋರ್ಸ್ ಅಲ್ಲಿ ನಿಮ್ಗೆ ಬಹಳ ವಿಶೇಷವಾಗಿ PDF ಫೈಲ್ ಅನ್ನ ಕೊಡ್ತೇವೆ, ರೆಕಾರ್ಡಿಂಗ್ ಅನ್ನ 6 ತಿಂಗಳ ಮಟ್ಟಿಗೆ ಕೊಡ್ತೇವೆ. ಆ ನಂತರ ನಿಮ್ಗೆ 2 ಬುಕ್ಸ್ ಅನ್ನ ಪ್ರೊವೈಡ್ ಮಾಡ್ತೇವೆ. ಅದರಲ್ಲಿ ಒಂದು ವಾಸ್ತು ಬುಕ್ ಬಂದು ಇಂಗ್ಲಿಷ್ ಮಹಾವಾಸ್ತು ಟೆಕ್ನಿಕ್ಸ್ ಬುಕ್, ಅದು 230 ಪುಟಗಳದ್ದು. ಆನಂತರ ಇನ್ನೊಂದು ಕನ್ನಡ ಬುಕ್ಸ್ ಇರುತ್ತೆ. ಆ ಕನ್ನಡ ಬುಕ್ಸ್ ಬಂದು
120 ಪುಟಗಳ ಮಹಾವಾಸ್ತು ಟೆಕ್ನಿಕ್ಸ್ ಬುಕ್ ಆಗಿರುತ್ತೆ. ಅದನ್ನ ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಕಳಿಸ್ಕೊಡ್ತೇವೆ ನಾವು. ಅದು ವರ್ತ್ ₹4000 ಇರುತ್ತೆ. ನಮ್ಮ ವಾಸ್ತು ಕೋರ್ಸ್ ನ ಫೀ ಬಂದು 9600 ಇರುತ್ತೆ. ಅದಕ್ಕೋಸ್ಕರ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಆಗಿದ್ದೀರಾ ಅವರೆಲ್ಲರೂ ಬಂದು ನಮ್ ಜೊತೆ ಸೇರ್ಕೊಳ್ಬಹುದು. ಬಹಳ ಬಹಳ ಫೇವರಬಲ್ ಆಗುತ್ತೆ. ಇನ್ನು ಲಗ್ನಾಧಿಪತಿ 7th ಹೌಸ್ಗೆ ಬಂದಾಗ, 7ನೇ ಮನೆಗೆ ಬಂದಾಗ, ನಿಮ್ಮಲ್ಲಿ ತೀವ್ರ ಇಚ್ಛೆ ಬಿಸ್ನೆಸ್ ಮಾಡುವಂಥದ್ದು, ಬಿಸ್ನೆಸ್ ಮಾಡಿಯೇ ಮಾಡ್ತೀರಾ. ಮತ್ತೆ ಪಾರ್ಟ್ನರ್ ಬೇಕನ್ನೋ ಇಚ್ಛೆ ಇರ್ತದೆ. ಪಾರ್ಟ್ನರ್ ಒಂದು ನಿಮ್ಮ ಪಾಲಿಗೆ ಇದ್ದೇ ಇರ್ತಾರೆ, ತೊಂದರೆ ಇಲ್ಲ. ಒಟ್ಟಾರೆ ಏನಾಗುತ್ತೆ ಅಂದ್ರೆ ನೀವು ಬೇರೆಯವರಿಗೆ ಸರೆಂಡರ್ ಆದ್ರಿ ಅಂತ ಅರ್ಥ. ಲಗ್ನಾಧಿಪತಿ 7th ಹೌಸ್ ಅಲ್ಲಿ ನಿಮ್ಮ ಪಾರ್ಟ್ನರ್ಗೆ ನೀವು ಸರೆಂಡರ್ ಆಗಿಬಿಟ್ರಿ. ಹಾಗಾದ್ರೆ ಮದುವೆ ಆದ ನಂತರ ಭಾಗ್ಯೋದಯ. ಅದರ ಜೊತೆಗೆ ಏನಾಗುತ್ತೆ, ಮದುವೆ ಆದ ನಂತರ ಯಾರು ಬರ್ತಾರೋ ಅವ್ರ ಜೊತೆಗೆ ಇದ್ದುಕೊಂಡು ನಿಮ್ಮ ಜೀವನವನ್ನ ನೀವು ನಡೆಸುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಒಬ್ಬ ಪಾರ್ಟ್ನರ್ ಬೇಕಾಗುತ್ತೆ, ನಿಮ್ಗೆ ಯಾರಾದ್ರೂ ಬುದ್ಧಿ ಹೇಳುವವರು ಬೇಕಾಗುತ್ತೆ, ಅಥವಾ ನಿಮ್ಗೆ ನಿಮ್ಮ ಮೆಂಟಲ್ ರಿಲೇಟೆಡ್ ಏನಾದ್ರು ಸಮಸ್ಯೆ ಇದೆ ಹೇಳಿಕೊಳ್ಳುವಂತಹ ವ್ಯಕ್ತಿಗಳು ಯಾರಾದ್ರೂ ನಿಮ್ ಜೊತೆಗೆ ಇರಬೇಕಾಗುತ್ತೆ. ಅದಕ್ಕೋಸ್ಕರ ಲಗ್ನಾಧಿಪತಿ ಸಪ್ತಮದಲ್ಲಿ ಬಂದಾಗ ಅದೇ ರೀತಿ ಆಗುತ್ತೆ. ಅಂದ್ರೆ ನೀವು ಪಾರ್ಟ್ನರ್ಗೆ ಟೋಟಲ್ ಆಗಿ ಸರೆಂಡರ್ ಆಗಿರ್ತೀರಾ ಅಂದ್ರೆ ಇಂಡಿಕೇಶನ್ ಇದೆ. ಬಟ್ ಅಲ್ಲಿ ಇನ್ನೊಂದು ಇಂಡಿಕೇಶನ್ ಆರೋಗ್ಯ ನೋಡ್ಕೊಳ್ಬೇಕಂದುಂಟು. ನಿಮ್ಮ ದೇಹವನ್ನ ನೋಡ್ಕೊಳ್ಳಿ, ಶರೀರವನ್ನ ನೋಡ್ಕೊಳ್ಳಿ. ಬೆಳಿಗ್ಗೆ ಬೇಗ ಹೇಳ್ತೀರಾ, ಬೆಳಿಗ್ಗೆ ಎದ್ದು ನೀವು ವ್ಯಾಯಾಮ ಮಾಡ್ತೀರಾ, ಯೋಗ ಮಾಡ್ತೀರಾ, ನೀವೇನ್ ಮಾಡ್ತೀರಾ, ಒಂದು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ 100% ಉಂಟು. ಲಗ್ನಾಧಿಪತಿ 7th ಹೌಸ್ಗೆ ಬಂದಾಗ ಒಂದು ನಿಯಮಿತ ರೂಪದಲ್ಲಿ ಹೇಳುವಂಥದ್ದು, ಅಥವಾ ಯೋಗ ಮಾಡುವಂಥದ್ದು, ಅಥವಾ ನೀವು ಪ್ರಾಣಾಯಾಮ ಮಾಡುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ನೀವು ಏನ್ ಬೇಕಾದ್ರೂ ಮಾಡಿ, ಅದನ್ನ ಕಂಪಲ್ಸರಿಯಾಗಿ ಕಂಟಿನ್ಯೂ ಆಗಿ ಮಾಡಬೇಕಾಗುತ್ತೆ. ನಿಮ್ಮ ಶರೀರವನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತ ಅನಿವಾರ್ಯತೆ ಉಂಟು. 7th ಹೌಸ್ ಅಲ್ಲಿ ಸಪ್ತಮಾಧಿಪತಿ ಬಂದಾಗ, 7th ಹೌಸ್ಗೆ ಲಗ್ನಾಧಿಪತಿ ಬಂದಾಗ, 7th ಹೌಸ್ಗೆ ಲಗ್ನಾಧಿಪತಿ ಬಂದಾಗ ಏನಾಗುತ್ತೆ, ಇನ್ನೊಂದು ವಿಚಾರ ಏನ್ ಕ್ರಿಯೇಟ್ ಆಗುತ್ತೆ, ವಿದೇಶಕ್ಕೆ ಹೋಗುವಂಥದ್ದು, ಬಿಸ್ನೆಸ್ ಮಾಡುವಂತ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಖಂಡಿತ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಅಂತೂ ಖಂಡಿತ ಮಾಡುವ, ಏನು ತೊಂದರೆ ಇಲ್ಲ. ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ. ಆವಾಗ 7th ಹೌಸ್ಗೆ ನಿಮ್ಮ ಲಗ್ನಾಧಿಪತಿ ಬಂದಿದ್ರೆ ಆತನಿಗೆ ಏನು ಬ್ಯಾಡ್ ಇನ್ಫ್ಲುಯೆನ್ಸ್ ಬರ್ಬೇಕು, ಅದು ಬರಲ್ಲ, ಅದು ಒಳ್ಳೆ ರೀತಿಯಲ್ಲಿ ಇರುತ್ತೆ. ಆನಂತರ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಳಿ, ಲಗ್ನಾಧಿಪತಿ 7th ಹೌಸ್ ಅಲ್ಲಿ ಇದ್ದಾಗ ನಿಮ್ಮ ಪಾರ್ಟ್ನರ್ನ ಮಾತನ್ನ ಫಾಲೋ ಮಾಡಬೇಕಾದಂತಹ ಅನಿವಾರ್ಯತೆ 100% ನಿಮ್ಮ ಪಾಲಿಗೆ ಉಂಟು. ಅದನ್ನ ನೀವು ಫಾಲೋ ಮಾಡಲೇಬೇಕು. ಒಂದು ವೇಳೆ ಅದನ್ನು ಧಿಕ್ಕರಿಸಿದೆ ಅಂದಾಗ ಮೇ ಬಿ ನಿಮಗೆ ಸಮಸ್ಯೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಅರ್ಥ ಯಾರನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಂತ ನಾನಂತೂ ಹೇಳ್ತಾ ಇಲ್ಲ. ಬಟ್ ಅವ್ರು ಏನಾದ್ರೂ ಒಂದು ಸಜೆಷನ್ ಕೊಡ್ತಾರೆ, ಏನಾದ್ರೂ ಒಂದು ಬುದ್ಧಿ ಹೇಳ್ತಾರೆ, ದಯವಿಟ್ಟು ಅದನ್ನ ವಿನಮ್ರತೆಯಿಂದ ಕೇಳಿಕೊಂಡು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಲೈಫಲ್ಲಿ ಅಗಾಧ ಮಟ್ಟದ ಒಂದು ಸುಖ ಸಮೃದ್ಧಿ ಪ್ರಾಪ್ತಿ ಆಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತೂ ಆಗಿಯೇ ಆಗುತ್ತೆ. ಇನ್ನು ಲಗ್ನಾಧಿಪತಿ 8th ಹೌಸ್ ಅಲ್ಲಿ ಬಂದ, ಆಕ್ಚುಲಿ ಅದು ದುಸ್ಥಾನ ಅಂತ ಕರಿತೇವೆ. ಸ್ವಲ್ಪ ಜಾಸ್ತಿನೇ ಫ್ಲಕ್ಚುಯೇಷನ್ಸ್ ಇರ್ತದೆ ಲೈಫ್ ಅಲ್ಲಿ. ತುಂಬಾನೇ ಏರಿಳಿತಗಳನ್ನ ನೋಡ್ತೀರಾ, ಗೊತ್ತಿಲ್ಲ ನೀವೇನ್ ಮಾಡ್ಬೇಕಂತ. ಕೆಲವೊಂದು ಬಾರಿ ಸಮಸ್ಯೆಗಳು ದೊಡ್ಡ ಮಟ್ಟಿಗೆ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳಂತೂ ಇದ್ದೇ ಇರ್ತವೆ. ಬಟ್ ನಾನ್ ನಿಮ್ಗೆ ಹೇಳ್ತೇನೆ ನೀವೇನ್ ಮಾಡ್ಬೇಕಂತ. ಯಾವಾಗ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಬಂದ, ನಾನು ಹೇಳ್ತೀನಿ ರಹಸ್ಯ ವಿದ್ಯೆಗಳನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಒಂದಷ್ಟು ರಹಸ್ಯಗಳನ್ನ ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಪ್ಪ ನನ್ಗೆ ಏನು ಬರ್ತಾ ಇಲ್ಲ, ದಯವಿಟ್ಟು ನಾನು ಹೇಳ್ತೀನಿ ಗಾರ್ಡನಿಂಗ್ ಮಾಡಿ. ಗಾರ್ಡನಿಂಗ್ ಅಂದ್ರೆ ನೀವೇನ್ ಮಾಡಿ, ಗಿಡ ನೆಡುವಂತ ಕೆಲಸವನ್ನ ಮಾಡಿ. ಎಲ್ಲಿ ಬೇಕಾದ್ರೂ ಗಿಡ ನೆಡಿ, ಪರವಾಗಿಲ್ಲ. ನಿಮ್ಮ ಮನೆ ಹತ್ರನೇ ಸುತ್ತಮುತ್ತನೇ ಗಿಡ ನೆಡಿ, ಪರವಾಗಿಲ್ಲ. ಬಟ್ ಅದನ್ನ ನೀವೇ ಮಾಡ್ಬೇಕು. ನೀವೇನ್ ಮಾಡ್ಬೇಕು, ಗುಂಡಿ ತೋಡ್ಬೇಕು, ಗಿಡ ನೆಡಬೇಕು, ಮಣ್ಣು ಮುಚ್ಚಬೇಕು. ಈ ರೀತಿ ಪ್ರತಿದಿನ ನೀವು ಮಾಡ್ತಾ ಹೋದಾಗ, ಲಗ್ನಾಧಿಪತಿ ಅಷ್ಟಮದಲ್ಲಿ ಬಂದಾಗ ಅದರಿಂದ ಏನ್ ಸಮಸ್ಯೆ ಬರಬೇಕು, ಅದರಲ್ಲಿ ಫ್ಲಕ್ಚುಯೇಷನ್ಸ್ ಬರಬೇಕು, ಅದರಲ್ಲೇನು ಪೀಡೆ ಬರಬೇಕು. ಮೇ ಬಿ ನಿಮ್ಗೆ ಆ ಪೀಡೆ ಬರಲ್ಲ ಅಂತ ಒಂದು ಇಂಡಿಕೇಶನ್. ಇನ್ನೊಂದು ವಿಚಾರ ಏನುಂಟು, ಮದುವೆ ಆದ ನಂತರ ನಿಮ್ಮ ಪಾರ್ಟ್ನರ್ನ ಕುಟುಂಬ ಏನಿದೆ ಆ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಸಹಾಯ ಮಾಡಿ, ಅವ್ರ ಜೊತೆಗಿರಿ, ಅವರ ಮಾತನ್ನ ಕೇಳಿ. ಅವ್ರಿಗೇನು ಸಜೆಷನ್ ಕೊಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮಿಂದ ಅವ್ರ ಸಜೆಷನ್ ತಗೊಳ್ಳೋದು ಬೇಕಾಗಿಲ್ಲ. ಬಟ್ ಅವರ ಸಜೆಷನ್ ನೀವು ಪಡ್ಕೊಳ್ಳಿ. ಅದರ ಮುಖಾಂತರ ಕೂಡ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಬಂದಾಗ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ. ಯಾಕಂದ್ರೆ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಏನುಂಟು, ಅದು ಆಯುಷ್ಯ ಸ್ಥಾನ ಅಂತ ಕರಿತೇವೆ. ಅದು ಆಯುಷ್ಯ ಸ್ಥಾನಕ್ಕೆ ಸಂಬಂಧ ಕೆಲಸ ಮಾಡ್ತದೆ. ಅದು ಬಹಳ ಮೆಲ್ಲ ಕೆಲಸ ಮಾಡುವಾಗ ಏನಾಗುತ್ತೆ, ನಿಮ್ಗೆ ಲೈಫ್ ಅಲ್ಲಿ ಅದೇನು ಏಳಿಗೆ ಬಹಳ ಬೇಗನೆ ಬರುವುದು ಬರ್ಲಿಕ್ಕೆ ಬಿಡುದಿಲ್ಲ ಅಂತ ಒಂದು ಇಂಡಿಕೇಶನ್ ಅಂತೂ 100% ಇದೆ. ನಾನು ಹೇಳ್ತೀನಿ, ಇಲ್ಲಿ ದೊಡ್ಡ ಜವಾಬ್ದಾರಿ ಏನುಂಟು ನಿಮ್ಗೆ, ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು, ನಿಮ್ಮನ್ನ ಕಾನ್ಸಂಟ್ರೇಷನ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ದಯವಿಟ್ಟು ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ತುಂಬಾ ಫೇವರಬಲ್ ರಿಸಲ್ಟ್ ಬರುತ್ತೆ ನಿಮ್ಗೆ. ಇಲ್ಲಿ ಕೆಲವೊಂದು ಬಾರಿ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದ್ದೇ ಇರ್ತವೆ. ತಂದೆ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂತದ್ದು, ತಂದೆ ನಿಮ್ಮಿಂದ ದೂರ ಹೋಗುವಂತದ್ದು, ಅಥವಾ ತಂದೆಯನ್ನ ಕೆಲವೊಂದು ಬಾರಿ ಕಳ್ಕೊಳ್ಳುವಂತದ್ದು, ಅಥವಾ ತಂದೆಗೆ ಅನಾರೋಗ್ಯ ಕ್ರಿಯೇಟ್ ಆಗುವಂತದ್ದು ಕೂಡ ಇರ್ತದೆ ಲಗ್ನಾಧಿಪತಿ 8th ಹೌಸ್ ಅಲ್ಲಿ ಬಂದಾಗ. ಇಲ್ಲಿ ಇನ್ನೊಂದು ವಿಚಾರ ಉಂಟು, ನಿಮ್ಮ 8th ಹೌಸ್ ಅನ್ನ ಫಿಕ್ಸ್ ಮಾಡ್ಬೇಕಾ, ಒಂದೇ ಒಂದು ಟೆಕ್ನಿಕ್ ನಾನು ಹೇಳ್ತೀನಿ. ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಒಳ್ಳೆ ಕಾನ್ಸಂಟ್ರೇಷನ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಇರಿ, ಒಂದು ಕುಟುಂಬದ ಜೊತೆಗೆ ಇರಿ, ಅವ್ರ ಜೊತೆಗೆ ನಿಮ್ಮ ವಿಚಾರಗಳನ್ನ ಹಂಚಿಕೊಳ್ಳಿ. ಆವಾಗ ಕೂಡ ಏನಾಗುತ್ತೆ, ನಿಮ್ಮ 8ನೇ ಮನೆಯಲ್ಲಿ ಬರತಕ್ಕಂತಹ ಆ ಒಂದು ಲಗ್ನಾಧಿಪತಿಯ ಬ್ಯಾಡ್ ಇಂಪ್ಯಾಕ್ಟ್ ಅನ್ನೋದು ಅದು ಮುಗಿದೋಗುತ್ತೆ, 100% ಮುಗಿದೋಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಿಮ್ಮ ಕುಟುಂಬದ ಜೊತೆಗೆ ಗಂಡ ಹೆಂಡತಿ ಮಕ್ಕಳು, ತಂದೆ ತಾಯಿ ಜೊತೆಗೆ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ನೋಡಿ ಏನಾಗುತ್ತೆ, ಒಂದಷ್ಟು ದುಡ್ಡನ್ನು ಒಟ್ಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ಒಂದಷ್ಟು ಸೇವ್
ಸೇವೆಯನ್ನು ಕೂಡ ಮಾಡಿ, ಕುಟುಂಬಕ್ಕೆ ಬೇಕಾಗಿ ಸೇವೆಯನ್ನ ಮಾಡಿ, ಕುಟುಂಬದ ದೈವ ದೇವರ ಸೇವೆಯನ್ನ ಮಾಡಿ. ಆವಾಗ ಲಗ್ನಾಧಿಪತಿ 8ನೇ ಮನೆಯಲ್ಲಿ ಬಂದಿದ್ದಾನೆ, ನಿಮ್ಗೆ ಫ್ಲಕ್ಚುಯೇಷನ್ಸ್ ಕ್ರಿಯೇಟ್ ಆಗಬೇಕು, ಮೇ ಬಿ ಅದು ಆಗಲ್ಲ. ಬಹಳ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗಿದೆ. ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡಿ, ಖಂಡಿತ ಗೆದ್ದೇ ಗೆಲ್ತೀರ. ಇನ್ನು ಲಗ್ನಾಧಿಪತಿ 9ನೇ ಮನೆ ಒಂದು ಭಾಗ್ಯ, ಪರವಾಗಿಲ್ಲ ಅನ್ಕೊಂಡು. ಹಾಗಾದ್ರೆ ಭಾಗ್ಯ, ಲಗ್ನಾಧಿಪತಿ ಭಾಗ್ಯದಲ್ಲಿ ಬಂದ ತೊಂದರೆ ಇಲ್ಲ. ಬಟ್ ಇಲ್ಲಿ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಏನ್ ಗೊತ್ತಾ ನಿಮ್ಗೆ, ಭಾಗ್ಯದಲ್ಲಿ ಬಂದ ಅಂದಾಗ ಖುಷಿ ಪಡುವಂತದ್ದಲ್ಲ, ಬಟ್ ಅಲ್ಲಿ ಒಂದು ಕಾನ್ಸಂಟ್ರೇಷನ್ ಬೇಕಾಗುತ್ತೆ, ಒಂದು ಗುರಿ ಬೇಕಾಗುತ್ತೆ, ಒಂದು ಗುರು ಬೇಕಾಗುತ್ತೆ, ಹೈಯರ್ ಎಜುಕೇಶನ್ ಬೇಕಾಗುತ್ತೆ, ಆಧ್ಯಾತ್ಮ ಬೇಕಾಗುತ್ತೆ, ಪ್ರಿನ್ಸಿಪಲ್ಸ್ ಬೇಕಾಗುತ್ತೆ. ಅದನ್ನೆಲ್ಲ ಫಾಲೋ ಮಾಡ್ಬೇಕಾದಂತ ಅನಿವಾರ್ಯತೆ ಉಂಟು ಲಗ್ನಾಧಿಪತಿ ಭಾಗ್ಯದಲ್ಲಿ ಬಂದಾಗ. ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುತ್ತೆ. ತಂದೆ ಜೊತೆಗೆ ಇರ್ಬೇಕಾಗುತ್ತೆ, ಗುರುಗಳ ಜೊತೆಗೆ ಇರ್ಬೇಕಾಗುತ್ತೆ. ಎಲ್ಲಕ್ಕಿಂತ ದೊಡ್ಡದಾಗಿ ಲೈಫ್ ಅಲ್ಲಿ ಏನ್ ಸಾಧನೆ ಮಾಡ್ಬೇಕಪ್ಪ ಅದರ ಒಂದು ಸ್ಪಷ್ಟ ಚಿತ್ರಣ ನಿಮ್ಮಲ್ಲಿ ಇರ್ಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ಗುರಿ ಇರ್ಬೇಕಾಗುತ್ತೆ, ಜೊತೆಗೆ ಗುರು ಇರ್ಬೇಕು. ಆವಾಗ ನಿಮ್ಮ 9th ಹೌಸ್ಗೆ ಬಂದಂತಹ ಲಗ್ನಾಧಿಪತಿ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡ್ಕೊಳ್ತಾನೆ. ತೀವ್ರ ಇಚ್ಛೆ ಏನಿರ್ತದೆ, ವಿದೇಶ ಪ್ರಯಾಣ ಮಾಡ್ಬೇಕು, ದೂರ ಹೋಗ್ಬೇಕು, ಟ್ರಾವೆಲಿಂಗ್ ಮಾಡ್ತಾ ಇರ್ಬೇಕು, ಇನ್ನು ಏನಾದ್ರು ಹೊಸ್ತು ಕಲಿತಾನೆ ಹೋಗ್ಬೇಕು, ಇನ್ನೇನೋ ಮಾಡ್ಬೇಕು, ಇದೆಲ್ಲ ಒಂದು ತೀವ್ರ ಇಚ್ಛೆ ನಿಮ್ಮಲ್ಲಿ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ನಿಮ್ಮ ಪಾಲಿಗೆ ದಕ್ಕುವಂತಹ ಯೋಗ ಭಾಗ್ಯ 100% ಇದ್ದೇ ಇರ್ತದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಂದು ದೊಡ್ಡ ಗ್ರೇಡ್ ಅನ್ನ, ಒಂದು ದೊಡ್ಡ ಸ್ಟೇಟಸ್ ಅನ್ನ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ ಲಗ್ನಾಧಿಪತಿ ಭಾಗ್ಯದಲ್ಲಿದ್ದಾಗ. ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೋಡ್ಬೇಕಾಗುತ್ತೆ, ಬಹಳ ಒಳ್ಳೆ ರಿಸಲ್ಟ್ ಅನ್ನ, ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈಗ ಲಗ್ನಾಧಿಪತಿ ಭಾಗ್ಯದಲ್ಲಿದ್ದಾನೆ, ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ ಸರ್, ಭಾಗ್ಯನೇ ಮುಂದುವರಿತಿಲ್ಲ. ಒಂದನೇದಾಗಿ ನೀವು ನಿಮ್ಮ ಒಂದು ಪ್ರಿನ್ಸಿಪಲ್ಸ್ ಅನ್ನ, ಆಧ್ಯಾತ್ಮನ, ತಂದೆಯನ್ನ, ಗುರುಗಳನ್ನ ಫಾಲೋ ಮಾಡ್ಬೇಕಾದ ಅನಿವಾರ್ಯತೆ ಆಯ್ತಾ. ಆನಂತರ ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡಿ, ಅವ್ರಿಗೆ ಊಟ ಕೊಡಿಸಿ, ಅವರನ್ನ ಡಿನ್ನರ್ಗೆ ಕರ್ಕೊಂಡೋಗಿ, ಅವ್ರಿಗೆ ಸ್ವೀಟ್ ಕೊಡಿಸಿ, ಅವ್ರಿಗೆ ಡ್ರೆಸ್ ಕೊಡಿಸಿ, ನೀವೇನ್ ಬೇಕಾದ್ರೂ ಮಾಡಿ. ಬಟ್ ಒಡ ಹುಟ್ಟಿದವ್ರ ಜೊತೆಗೆ ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸರ್ ನಂಗೆ ಒಡ ಹುಟ್ಟಿದವರು ಯಾರು ಇಲ್ಲ ಸರ್, ಪರವಾಗಿಲ್ಲ, ಅಕ್ಕಪಕ್ಕದ ಮನೆಯವರು ಇರ್ತಾರಲ್ಲ, ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ಒಂದು ಒಳ್ಳೆ ರಿಲೇಶನ್ಶಿಪ್ ಅನ್ನು ಮೇಂಟೈನ್ ಮಾಡಿ, ಅವ್ರ ಜೊತೆಗೆ ಇರ್ಲಿಕ್ಕೆ ಪ್ರಯತ್ನ ಮಾಡಿ, ಅವ್ರಿಗೇನಾದ್ರೂ ತಂದುಕೊಡಿ, ಅವ್ರಿಗೇನಾದ್ರೂ ಸ್ವೀಟ್ ತಂದುಕೊಡಿ, ಅವ್ರ ಜೊತೆಗೆ ಒಂದು ಸಹಬಾಳ್ವೆಯ ತರನೇ ನೀವು ಕೂಡ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ನೋಡಿ ನಿಮ್ಮ 9ನೇ ಮನೆ ಏನುಂಟು ಅದು ಫಿಕ್ಸ್ ಆಗುತ್ತೆ. ಆವಾಗ 9ನೇ ಮನೆಯಲ್ಲಿ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಗುವುದೇ ಅಲ್ಲದೆ ಲಗ್ನಾಧಿಪತಿಗೆ ಬಲ ಬಂದು ಲೈಫಲ್ಲಿ ದೊಡ್ಡ ಮಟ್ಟಿಗೆ ಸಾಧನೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ. ಟ್ರೈ ಮಾಡಿ ನೋಡಿ, ಗೆಲ್ತೀರಾ. ಇನ್ನು ಲಗ್ನಾಧಿಪತಿ ಕರ್ಮಸ್ಥಾನಕ್ಕೆ ಬಂದಾಗ 10ನೇ ಮನೆ 10th ಹೌಸ್ಗೆ ಬಂದಾಗ ಪರವಾಗಿಲ್ಲ, ಕೆಲಸದಲ್ಲಿ ಹೋಗ್ಬೇಕಾಗುತ್ತೆ, ಕೆಲಸ 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 ಅಥವಾ ಇದನ್ನೇ ಮಾಡ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಖಂಡಿತ ನೀವು ಹೋಗ್ಬೋದು, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಗೆ ಇಲ್ಲಿ ಕೂಡ ಸ್ವಲ್ಪ ಸ್ಟ್ರಗಲ್ ಇದೆ, ಯಾಕಂದ್ರೆ 10th ಹೌಸ್ ಏನಿದೆ ಅದು ಶನಿಯ ಜಾಗ, ಅದು ಬಹಳ ವಿಶೇಷವಾಗಿ ಲಗ್ನಾಧಿಪತಿ ಅಲ್ಲಿಗೇನೆ ಬಂದ್ಬಿಟ್ಟ ಅಂದಾಗ ಅದು ಶನಿಗೆ ಸಂಬಂಧಪಟ್ಟ ಜಾಗ ಕೂಡ, ಭಾವ ಕೂಡ ಶನಿಯ ಭಾವ. ಹಾಗಾದ್ರೆ ಲೈಫಲ್ಲಿ ಸ್ಟ್ರಗಲ್ ಇದೆ. ಸಾಧಾರಣ ಮಟ್ಟಿಗೆ ನಾನು ನೋಡಿದ ಪ್ರಕಾರ ಲಗ್ನಾಧಿಪತಿ 10th ಹೌಸ್ ಅಲ್ಲಿ ಬಂದಾಗ 35ನೇ ವಯಸ್ಸಿನ ನಂತರ ನಿಮ್ಗೆ ಏನಾಗುತ್ತೆ, ನಿಮಗೆ ಭಾಗ್ಯೋದಯ ಆಗುತ್ತೆ, ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ 100% ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಒಂದು ನೆನ್ಪಿಟ್ಕೊಳ್ಬೇಕು, ಲಗ್ನಾಧಿಪತಿ 10ನೇ ಮನೆಯಲ್ಲಿ ಬಂದಾಗ ಅದು ಫಿಕ್ಸ್ ಯಾವಾಗ ಆಗುತ್ತೆ, ನಾನು ಹೇಳ್ತೀನಿ, ನೀವೊಂದು ಮನೆ ಮಾಡ್ಕೊಂಡಾಗ, ನಿಮ್ಮ ಹೆಸರಿನಲ್ಲೊಂದು ಮನೆ, ನಿಮ್ಮ ಹೆಸರಿನಲ್ಲೊಂದು ವಾಹನ, ಅದು 4 ವೀಲರ್ ಇರಬೇಕು, 2 ವೀಲರ್ ಸ್ವಲ್ಪ ಕಡಿಮೆ ಆಯ್ತು, 4 ವೀಲರ್, ನಿಮ್ಮ ಹೆಸರಿನಲ್ಲೊಂದು ವಾಹನ, ನಿಮ್ಮ ಹೆಸರಿನಲ್ಲೊಂದು ಜಾಗ ಇದ್ದಾಗ ಡೆಫಿನೆಟ್ ಆಗಿ ಏನಾಗುತ್ತೆ, ನಿಮ್ಮ 10ನೇ ಮನೆಗೆ ಲಗ್ನಾಧಿಪತಿ ಬಂದ್ಬಿಟ್ಟಿದ್ದಾನೆ, ಫಿಕ್ಸ್ ಆಗ್ಬಿಡ್ತಾನೆ, ಅಲ್ಲಿ ಬರ್ತಕ್ಕಂಥ ಸಮಸ್ಯೆನೂ ನಿವಾರಣೆ ಆಗುತ್ತೆ. ಯಾವಾಗ ನೀವು ಮನೆ ಮಾಡ್ಕೊಳ್ತೀರಾ ಆವಾಗ ನಿಮ್ಗೆ ಸಮಸ್ಯೆ ಸಾಲ್ವ್ ಆಗುತ್ತೆ, ಯಾವಾಗ ಒಂದು ಜಾಗ ಮಾಡ್ಕೊಳ್ತೀರಾ ಆಗ ಸಮಸ್ಯೆ ಸಾಲ್ವ್ ಆಗುತ್ತೆ. ಸೊ ನೀವು ಇದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಈ ಟೆಕ್ನಿಕ್ 100% ಕೆಲಸ ಅಂತೂ ಮಾಡಿಯೇ ಮಾಡ್ತಾರೆ. ಅದಕ್ಕೋಸ್ಕರ ಲಗ್ನಾಧಿಪತಿ 10th ಹೌಸ್ ಅಲ್ಲಿ ಇದ್ದಾಗ ಭಲೆ ನೀವು ಪ್ರಾಬ್ಲಮ್ ಅನುಭವಿಸ್ತೀರಾ, 35ನೇ ವಯಸ್ಸಿನ ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ ನಿಮ್ಗೆ, ಪರವಾಗಿಲ್ಲ, ಒದಾಟನೂ ಇರ್ತದೆ, ಇಲ್ಲ ಅಂತ ಏನಿಲ್ಲ. ಬಟ್ ನಾನು ಹೇಳಿದ ಪ್ರಕಾರ ಈ ಒಂದು ಮನೆ, ಜಾಗ, ವಾಹನ ನಿಮ್ಮ ಹೆಸರಿನಲ್ಲಿ ಯಾವಾಗ ಮಾಡ್ಕೊಳ್ತೀರಾ ಆವಾಗ ನಿಮ್ಗೆ ಲಗ್ನಾಧಿಪತಿ 10th ಹೌಸ್ ಅಲ್ಲಿ ಏನಿರ್ತಾನೆ ಆತನಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತ ಯೋಗ ಭಾಗ್ಯ 100% ಕ್ರಿಯೇಟ್ ಆಗಿದೆ. ಮಾಡಿ ನೋಡಿ, ಚೆನ್ನಾಗಿರ್ತೀರಾ. ಇನ್ನು ಬಂದ್ಬೇಡ ಲಗ್ನಾಧಿಪತಿ 11ನೇ ಮನೆಯಲ್ಲಿ. ಓಕೆ, ಇಲ್ಲಿ ಬಹಳ ವಿಶೇಷವಾಗಿ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ಏನುಂಟು ಅಂದ್ರೆ, ಯಾವಾಗ ಲಗ್ನಾಧಿಪತಿ 11ನೇ ಮನೆಗೆ ಬರ್ತಾನೆ ಲೈಫಲ್ಲಿ ತುಂಬಾನೇ ಮೋಸ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ, ಲೈಫಲ್ಲಿ ತುಂಬಾನೇ ಸ್ಟ್ರಗಲ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ನಿಮ್ಗೆ. ನೀವು ಅದನ್ನ ಎಣಿಸಬೇಡಿ. ಲಗ್ನಾಧಿಪತಿ ಲಾಭ ಸ್ಥಾನದಲ್ಲಿದ್ದಾನೆ, ನಾನು ಎಣಿಸಿದ ಎಲ್ಲಾ ಕಾರ್ಯಗಳು ಆಗ್ತವೆ, ನನ್ಗೆ ಬೇಕಾದಾಗೆ ಲಾಭ ಬರುತ್ತೆ, ನಿಮ್ಗೆ ಮೋಸ ಆಗುತ್ತೆ, ನಿಮ್ಗೆ ತೊಂದರೆ ಆಗುತ್ತೆ, ನೀವು ತುಂಬಾನೇ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ, ಲೈಫಲ್ಲಿ ತುಂಬಾನೇ ಕೈಕಾಲು ಹಾಕ್ಬೇಕಾಗುತ್ತೆ. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಲಗ್ನಾಧಿಪತಿ 11th ಹೌಸ್ಗೆ ಬಂದಾಗ ಅಲ್ಲಿ ನೋಡಿ ಯಾವ ರೀತಿ ನೀವು ಮೋಸ ಹೋಗ್ತೀರಾ. ದುಡ್ಡಿನ ವಿಚಾರದಲ್ಲಿ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಗೌಪ್ಯ ರೀತಿಯಲ್ಲಿ ಪ್ರೀತಿ ಪ್ರೇಮ ಮಾಡಿ ಇರ್ಬೋದು, ಒಂದು ಸ್ನೇಹಿತರ ಗುಂಪಿನಲ್ಲಿ ಇದ್ದುಕೊಂಡಿರ್ಬೋದು, ಅಲ್ಲಿಂದ ಮೋಸ ಹೋಗುವಂತ ಎಲ್ಲಾ ಸಾಧ್ಯತೆಗಳು ತೀರಾ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಇಲ್ಲಿ ನೀವು ಬಹಳ ವಿಶೇಷವಾಗಿ ಏನ್ ಮಾಡ್ಬೇಕು, ಕಾನ್ಸಂಟ್ರೇಷನ್ ಮಾಡಿ. ಯಾರ ಜೊತೆ ಇದ್ದೀರಾ, ನೀವು ಏನ್ ಸ್ನೇಹ ಮಾಡ್ಕೊಂಡಿದ್ದೀರಾ, ಏನು ಪ್ರೀತಿ ಪ್ರೇಮ ಅಂತ ಮಾಡ್ಕೊಂಡಿದ್ದೀರಾ, ಬಿ ಕೇರ್ಫುಲ್. ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಎಲ್ಲಿ ಬಂತು, ಲಾಭದಲ್ಲಿ ಬಂತು, ಲಾಭದ ವಿಚಾರದಲ್ಲಿ ಬಂತು. ಹಾಗಾದ್ರೆ ಯಾವ ಸ್ನೇಹಿತರಿಂದ ಲಾಭ ಬರುತ್ತೆ ಅವ್ರ ಜೊತೆಗೆ ಇರ್ತೀರಾ, ಯಾವ ಪ್ರೀತಿ ಪ್ರೇಮದಿಂದ ಲಾಭ ಆಗುತ್ತೆ ಅವ್ರ ಜೊತೆಗೆ ಇರ್ತೀರಾ.
ತಪ್ಪಂತೂ ಖಂಡಿತ ಅಲ್ಲ, ಇರ್ಬೋದು. ಬಟ್ ಮುಂದೆ ಒಂದಿನ ಹೋಗಿ ನಿಮ್ಗೆ ಮೋಸ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಹಾಗಾದ್ರೆ ಈ ಪಾರ್ಟ್ ಅನ್ನ ಫಿಕ್ಸ್ ಮಾಡ್ಬೇಕೀಗ. ಇಲ್ಲಿ ಏನಾಗುತ್ತೆ, ನೀವು ಹೆಚ್ಚಾಗಿ ಶಾರ್ಟ್ ಕಟ್ ಅಲ್ಲಿ ಹೋಗ್ತೀರಾ, ಕೆಲವೊಮ್ಮೆ ಅನೈತಿಕ ಮಾರ್ಗವನ್ನ ಅನುಸರಿಸುವಂತ ಸಾಧ್ಯತೆಗಳು, ಅನೈತಿಕ ರೀತಿಯಲ್ಲಿ ಹೋಗುವಂತದ್ದು, ಇನ್ಲೀಗಲ್ ಆಗಿ ಹೋಗುವಂತದ್ದು ತೀರಾ ಜಾಸ್ತಿ. ನಾನು ಹೇಳ್ತೀನಿ ಇದನ್ನ ಫಿಕ್ಸ್ ಮಾಡ್ಬೇಕೀಗ. 11ನೇ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು. ನಾನು ಹೇಳ್ತೀನಿ ನೀವು ಸರ್ಕಾರದ ಕಾಯ್ದೆ ಕಾನೂನುಗಳನ್ನ ಫಾಲೋ ಮಾಡಿ, ನೈತಿಕತೆಯಲ್ಲಿ ನಡೀಲಿಕ್ಕೆ ಪ್ರಯತ್ನ ಮಾಡಿ, ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿ ಎಲ್ಲಾ ರೀತಿಯಲ್ಲಿ ಕೂಡ. ಆವಾಗ ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತ ಬರ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಏನಾಗುತ್ತೆ, ಲಗ್ನಾಧಿಪತಿ ನಿಮ್ಮ 11th ಹೌಸ್ ಅಲ್ಲಿ ಬಂದ, 11ನೇ ಮನೆ ಲಾಭ ಸ್ಥಾನದಲ್ಲಿ ಬಂದ, ಅವಾಗ ಯಾವಾಗ ನಿಮ್ಗೆ ಮಕ್ಕಳಾಗ್ತಾರೆ, ಮಕ್ಕಳಾದ ನಂತರ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ. ಆವಾಗ ನಿಮ್ಗೆ ಸ್ಯಾಲ್ರಿ ಬರುತ್ತೆ, ಆವಾಗ ನಿಮ್ಗೆ ಲಾಭ ಬರುತ್ತೆ, ಆವಾಗ ನೀವು ಎನಿಸ್ಕೊಳ್ತೀರಾ ಆ ಕೆಲಸ ಕಾರ್ಯಗಳು ಮುಂದುವರಲಿಕ್ಕೆ ಶುರು ಆಗ್ತವೆ. ಇದು ಬಹಳ ಫೇವರಬಲ್. ಅಥವಾ ನಿಮ್ಗೆ ಒಳ್ಳೆ ಸ್ನೇಹಿತರಿದ್ರು ಆಗುತ್ತೆ, ಬಟ್ ಒಳ್ಳೆ ಸ್ನೇಹಿತರು ಬೇಕು ತಾನೇ, ಹೇಗೆ ಹುಡುಕ್ತಿರೋದನ್ನ, ಯಾರು ಹೇಗೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ. ಬಟ್ ಮಕ್ಕಳಾದ್ರೆ ನಿಮ್ಮವರೇ, ಏನು ತೊಂದರೆ ಇಲ್ಲ. ಹಾಗಾದ್ರೆ ಮಕ್ಕಳಾದ ನಂತರ, ಮದುವೆಯಾಗಿ ಮಕ್ಕಳಾಯ್ತು, ಆ ನಂತರ ನಿಮ್ಮ 11ನೇ ಮನೆ ನಡೆದು ಫಿಕ್ಸ್ ಆಗುತ್ತೆ, ಒಳ್ಳೆ ರಿಸಲ್ಟ್ ಅನ್ನ ಅನುಭವಿಸ್ತೀರಾ. ಕುಣಿಬೇಡಿ ಜಾಸ್ತಿ, ಓಕೆನಾ. 11ನೇ ಮನೆಯಲ್ಲಿ ಪ್ಲಾನೆಟ್ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದೇನೆ. 11ನೇ ಮನೆ ಯಾವ್ದೆಲ್ಲ ಪ್ಲಾನೆಟ್ಸ್ ಬಂದಿದೆ, ಮೇ ಬಿ ಪಾಪ ಮೋಸ ಆಗಿದೆ, ಡಿವೋರ್ಸ್ ಆದವರು, ಮೋಸ ಹೋದವರು, ತೊಂದರೆಗಳ ಒಳಗಾದವರು, ಅಲ್ಲ ಯಾರ ಹತ್ರನೂ ಹೊಡೆತದಿಂದವರು ತುಂಬಾ ಜನ ನೋಡಿದ್ದೇನೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಬಿ ಕೇರ್ಫುಲ್ 11ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ ಬಂದಾಗ. ಇನ್ನು 11ನೇ ಮನೆ ಲಗ್ನಾಧಿಪತಿ ಬಂದಾಗ ವಿದೇಶಕ್ಕೆ ಹೋಗುವುದು ಅತ್ಯುತ್ತಮವಾದ ಒಂದು ಮಾರ್ಗ. ವಿದೇಶಕ್ಕೆ ಹೋಗ್ಬೋದು, ವಿದೇಶದಲ್ಲಿ ಹೋಗಿ ನೆಲೆಸಬಹುದು, ವಿದೇಶದಲ್ಲಿ ಕೆಲಸ ಮಾಡಬಹುದು, ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡಬಹುದು. ಇದೆಲ್ಲ ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡ್ತದೆ. ಜೊತೆಗೆ ಟೆಕ್ನಿಕಲ್ ಲೆವೆಲ್ ಅಲ್ಲಿ ಹೋಗುವುದು ನಿಮ್ಮ ಪಾಲಿಗೆ ಒಂದು ಒಳ್ಳೆ ರಿಸಲ್ಟ್ ಅನ್ನ 100% ಕ್ರಿಯೇಟ್ ಮಾಡಿದೆ. ಬಟ್ ಲಗ್ನಾಧಿಪತಿ ಯಾವಾಗ 10th ಹೌಸ್ ಅಲ್ಲಿ ಇರ್ತಾನೆ, 11th ಹೌಸ್ ಅಲ್ಲಿ ಇರ್ತಾನೆ, ಅವಾಗೆಲ್ಲ 35ನೇ ವಯಸ್ಸಿನ ನಂತರ ಜೀವನ ನೋಡ್ತೀರಾ. ಅದಕ್ಕಿಂತ ಮುಂಚೆ ನೋಡ್ಲಿಕ್ಕೆ ನಿಮ್ಗೆ ಸಿಗಲ್ಲ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. 35 ಬರ್ಬೇಕು ನಿಮ್ಗೆ. 35 ಬಂದ ನಂತರ ಆಯ್ತು ನೀವು ಜೀವನ ನೋಡ್ತೀರಾ. 35 ಬಂದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಸಫಲತೆಯನ್ನ ಪಡಿತೀರಾ. ಅಲ್ಲಿವರೆಗೆ ಅಷ್ಟು ಸುಲಭದಿಂದ ಬರ್ಲಿಕ್ಕೆ ಬಿಡುದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬೇಡ, ಲಗ್ನಾಧಿಪತಿ 12th ಹೌಸ್ ಅಲ್ಲಿ. ಲಗ್ನಾಧಿಪತಿ 12th ಹೌಸ್ ಅಲ್ಲಿ ಇದ್ದಾಗ ಕೂಡ ಅದು ವಿಶೇಷವಾಗಿ ಹೇಳ್ತಾ ಉಂಟು, ಮನೆಯಿಂದ ದೂರ ಹೋಗ್ಬೇಕು, ವಿದೇಶ ಪ್ರಯಾಣ ಮಾಡ್ಬೇಕು, ವಿದೇಶದಲ್ಲಿ ಇರಬೇಕು ಅಂತ ಇಂಡಿಕೇಶನ್ ಇದೆ. ಅದನ್ನ ಮಾಡ್ಕೊಳ್ಬಹುದು. ಇಲ್ಲ ಸರ್ ನನಗೆ ಇಲ್ಲಿ ಅಪ್ಪ ಅಮ್ಮನನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ನಾನು ಹೇಳ್ತೀನಿ ಯಾವುದೇ ಒಂದು ಸೇವಾ ಫೀಲ್ಡ್ ಅಲ್ಲಿ ನಿಮ್ಮನ್ನೇ ನೀವೇ ತೊಡಗಿಸ್ಕೊಳ್ಳಿ. ಒಂದು ಕೆಲಸ ಮಾಡಿ ನೀವು, ಪರವಾಗಿಲ್ಲ. ಯಾವುದೇ ಒಂದು ಕೆಲಸದಲ್ಲಿ ಇದ್ದೀರಾ ಪರವಾಗಿಲ್ಲ, ಅದ್ರ ಜೊತೆಗೆ ಒಂದು ಸೇವಾ ಫೀಲ್ಡ್ ಅನ್ನ ಆರಿಸ್ಕೊಳ್ಳಿ. ಈಗ ನೀವೊಂದು ಡಾಕ್ಟರ್ ಅಂತ ಇಟ್ಕೊಳ್ಳೋಣ, ನೀವು ಸೇವೆಯಲ್ಲಿ ಇದ್ದೇ ಇರ್ತೀರಾ, ಏನೂ ತೊಂದರೆ ಇಲ್ಲ. ನೀವೊಬ್ಬ ನರ್ಸ್ ಅಂತ ಇಟ್ಕೊಳ್ಳೋಣ, ಸೇವೆಯಲ್ಲಿ ಇದ್ದೇ ಇರ್ತೀರಿ, ಏನೂ ತೊಂದರೆ ಇಲ್ಲ. ಒಂದ್ ವೇಳೆ ಅದೆರಡನ್ನ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಇದ್ರಿ, ಜನರ ಮಧ್ಯದಲ್ಲಿ ಇದ್ದೀರಿ, ಜನರ ಸೇವೆ ಮಾಡುವಂತ ಯೋಗ ಭಾಗ್ಯ ಇದೆ, ಅದು ಪರವಾಗಿಲ್ಲ. ಒಂದ್ ವೇಳೆ ಅದು ಇಲ್ಲ ಸರ್, ನಾನು ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ, ನನ್ನ ಎದುರಿಗೆ ಕಂಪ್ಯೂಟರ್ ಇರ್ತದೆ, ನಾನು ಇಲ್ಲಿ ಏನು ಸೇವೆ ಮಾಡ್ಲಿಕ್ಕೆ ಸಿಗ್ತಾ ಇಲ್ಲ, ಬಟ್ ಕಂಪನಿಗೆ ಅಷ್ಟೇ ಸೇವೆ ಕೊಡಬಲ್ಲೆ ಅಂತವ್ರು ಏನ್ ಮಾಡ್ಬೇಕಾಗುತ್ತೆ, ಒಂದು ಸೇವಾ ಫೀಲ್ಡ್ ಅನ್ನ ಆರಿಸ್ಕೊಳ್ಬೇಕಾಗುತ್ತೆ. ಆ ಸೇವಾ ಫೀಲ್ಡ್ ಅನ್ನ ಆರಿಸ್ಕೊಂಡು ನೀವು ಅಲ್ಲಿ ಇರ್ಬೇಕಾಗುತ್ತೆ. ಅಲ್ಲಿ ಸೇವೆ, ಈವನ್ ನೀವು ವಾರಕ್ಕೆ 1 ದಿನ 2 ದಿನ ಅನ್ನೋದ್ರು ಹೋಗಿ ಅಲ್ಲಿ ಸೇವೆ ಮಾಡಿ ಬನ್ನಿ. ಅದು ಅನಾಥಾಶ್ರಮಕ್ಕೆ ಹೋಗಿ ಸೇವೆ ಮಾಡ್ತೀರಾ, ಓಲ್ಡ್ ಏಜ್ ಪೀಪಲ್ಸ್ ಇದ್ದಲ್ಲಿಗೆ ಹೋಗಿ ಅಲ್ಲಿ ಸೇವೆ ಮಾಡ್ತೀರಾ, ಓಲ್ಡ್ ಏಜ್ ಹೋಮ್ಗೆ ಹೋಗಿ ಸೇವೆ ಮಾಡ್ತೀರಾ, ಅದು ನಿಮ್ಗೆ ಬಿಟ್ಟದು. ಬಟ್ ನೀವು ಆ ಫೀಲ್ಡ್ ಅನ್ನ ಆರಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು. ಲಗ್ನಾಧಿಪತಿ 12th ಹೌಸ್ಗೆ ಬಂದಾಗ ಬಹಳ ವಿಶೇಷವಾಗಿ ಆ ದೇವರಲ್ಲಿ ನಂಬಿಕೆ, ದೈವದಲ್ಲಿ ನಂಬಿಕೆ, ಆ ಒಂದು ಪರಮಾತ್ಮನಲ್ಲಿ ನಂಬಿಕೆ, ಪ್ರಕೃತಿಯಲ್ಲಿ ನಂಬಿಕೆ, ಆ ನಂಬಿಕೆನೆ ನಿಮ್ಮನ್ನ ಮುಂದುವರಿಸಿಕೊಂಡು ಹೋಗುತ್ತೆ. ಆ ನಂಬಿಕೆನೆ ನಿಮ್ಮನ್ನ ಎತ್ತರದ ಮಟ್ಟಿಗೆ ಬೆಳೆಸುವಂತಹ ಒಂದು ಸಾಧ್ಯ ತೀರಾ ಜಾಸ್ತಿ. ಅದಕ್ಕೆ ಬೇಕಾಗ ನಂಬಿಕೆಯನ್ನು ಇಟ್ಕೊಂಡು ಹೋಗಿ ಅಂತ ಹೇಳ್ತೇನೆ, ಬಹಳ ಫೇವರಬಲ್ ಆಗುತ್ತೆ. ನಾನು ಈ ಪಾರ್ಟ್ ಅನ್ನ ಫಿಕ್ಸ್ ಮಾಡ್ಬೇಕಾದ್ರೆ ಇರುವಂತ ಏಕೈಕ ಉಪಾಯ, ಯಾರಿಗೆಲ್ಲ ಟ್ರೀಟ್ಮೆಂಟ್ ನ ಅವಶ್ಯಕತೆ ಇದೆ, ಯಾರಿಗೆಲ್ಲ ಔಷಧಿ ಅವಶ್ಯಕತೆ ಇದೆ, ದಯವಿಟ್ಟು ಅವ್ರಿಗೆ ಔಷಧಿಯನ್ನ ತಂದುಕೊಡಿ ಅಂತ ಹೇಳ್ತೇನೆ. ಅವ್ರಿಗೆ ಔಷಧಿಯನ್ನ ಕೊಡಿ, ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ, ಅವರ ಸೇವೆಯನ್ನ ಮಾಡಿ. ಅವಾಗ 12th ಹೌಸ್ ಅಲ್ಲಿ ನಿಮ್ಮ ಪ್ಲಾನೆಟ್ಸ್ ಏನುಂಟು, ನಿಮ್ಗೆ ಅದು ಏನ್ ಸಮಸ್ಯೆ ಕೊಡೋದಿಲ್ಲ. ಸಮಸ್ಯೆ ಕೊಟ್ಟರೆ ಏನ್ ಕೊಡುತ್ತೆ, ಅನಾರೋಗ್ಯ ಕಾಡುತ್ತೆ, ಬಾರಿಗೂ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಬಾರಿಗೂ ಶತ್ರುಕಾಟ, ಬಾರಿಗೂ ನಿಮ್ಗೆ ಸಾಲದ ಸಮಸ್ಯೆ, ಬಾರಿಗೂ ಸಾಲ, ಒಂದು ಸಾಲ ತೀರಿಸಲಿಕ್ಕಿಲ್ಲ, ಮತ್ತೊಂದು ಸಾಲ. ಸೊ ಈ ರೀತಿಯಾದಂತಹ ಬ್ಯಾಡ್ ಇಂಪ್ಯಾಕ್ಟ್ ಅಲ್ಲಿ ಸಿಕ್ಕಾಕೊಂಡು ನರಳಾಡ್ತೀರಂತ ಇಂಡಿಕೇಶನ್ ಇದೆ ನಿಮ್ಮ ಲಗ್ನಾಧಿಪತಿ 12th ಹೌಸ್ಗೆ ಹೋದಾಗ. ಬಟ್ ನಾನು ಹೇಳಿದ್ನಲ್ವಾ, ಏನೆಲ್ಲ ಮಾಡ್ಬೇಕಂತ, ಅಷ್ಟೆಲ್ಲ ಮಾಡಿದಾಗ ಆ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ, ಆ ಪ್ರಾಬ್ಲಮೇ ಫಿಕ್ಸ್ ಆಗ್ಬಿಡುತ್ತೆ, ಯಾವುದೇ ಸಮಸ್ಯೆ ಬರಲ್ಲ, ಏನು ತೊಂದರೆ ಆಗಲ್ಲ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ, ಬಹಳ ಫೇವರಬಲ್ ಆಗಿದೆ. ಓಕೆನಾ. ಹಾಗಾದ್ರೆ ಇದನ್ನ ಇಲ್ಲಿಗೆ ಮುಗಿಸ್ತಿದ್ದೇನೆಪ್ಪ, ಈ ಕಾರ್ಯಕ್ರಮವನ್ನ. ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ, ಲಗ್ನಾಧಿಪತಿ ವಿವಿಧ ಭಾವಗಳಲ್ಲಿ ಬಂದಾಗ ಯಾವ ರೀತಿಯ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ. ಇದು ಫೈನಲ್ ಅಂತ ಖಂಡಿತ ಅಲ್ಲ, ಮತ್ತೆ ಹೇಳ್ತೇನೆ. ಯಾಕಂದ್ರೆ ಲಗ್ನ ಮತ್ತೆ ಲಗ್ನಾಧಿಪತಿಗೆ ಬ್ಯಾಡ್ ಇನ್ಫ್ಲುಯೆನ್ಸ್ ಬಂದಾಗ ಆ ಒಂದು ಪ್ರಿಡಿಕ್ಷನ್ ಅಲ್ಲಿ ವ್ಯತ್ಯಯ 100% ಉಂಟಾಗುತ್ತೆ. ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರೆಲ್ಲ ನೋಡಿರ್ತೀರ ಅರ್ಥ ಮಾಡ್ಕೊಂಡು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಒಳ್ಳೆ ಇಂಪ್ಯಾಕ್ಟ್ ಅನ್ನು ನೀವು ಪಡಿಬಹುದು. ಬಹಳ ಫೇವರಬಲ್ ಆಗಿದೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಅದೇ ರೀತಿ ಯಾರಿಗೆಲ್ಲ ವಾಸ್ತು ಕ್ಲಾಸಿಗೆ ಬರ್ಲಿಕ್ಕೆ ಉಂಟು, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ವಿವರಣೆಯನ್ನು ಕೊಟ್ಟಿರ್ತೇನೆ, ದಯವಿಟ್ಟು ಹೋಗಿ ನೋಡಿ, ನಮಗೆ ಕಾಲ್ ಮಾಡಿ ನಿಮ್ಮ ಒಂದು ಸೀಟನ್ನು ಕಾಯ್ದಿರಿಸಿ. ಬಹಳ ಫೇವರಬಲ್ ಆಗುತ್ತೆ. ಈಗ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ಮುಂದೊಮ್ಮೆ ವಿಶೇಷವಾದ ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ. ಬಾಯ್.